ಸತ್ಯನಾರಾಯಣ ಪೂಜೆಯ ತೃತೀಯ 3வது ದಿನ ಅಷಧಿ ಏಕಾದಶಿ. ಇಂದು ಸರ್ವ ಏಕಾದಶಿ. ಪಂಡ್ರಿಪುರನಾಗೆ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅದು ಮುಟ್ಟಿಲ್ಲ. ಇನ್ನು ಮೊಹರಂ ಉಲ್ ಹರಾಮ್ ಅದೊಂದು ಇಸ್ಲಾಂನ ಮೊಹರಂ ಉಲ್ ಹರಾಮ್ ಅಂತಂದ್ರೆ ಇದು ಅಲ್ಲಾನ ಒಂದು ಪುನೀತವಾದ ತಿಂಗುವ ಇಸ್ಲಾಮಿಯ ವಡಿಮರೆ ಪ್ರಕಾರ ಎಲ್ಲಾಗ ಪುನೀತವಾನ ಒಂದು ತಿಂಗಳು ಎದುರುದಲ್ಲೇ ಪುನೀತವಾನ ಕಾಲ ರಮದಾನ್ ಹೇಗೋ ರಂಜಾನ್. ಆದರೆ ಇಸ್ಲಾಂನ ಪುತ್ತಾಂಡು ಇದು ಶ್ರೀಮಂತಂದ್ರೆ ಮೊಹರಂ ಮತ್ತಂದ್ರೆ ಏನಂದ್ರೆ ಮೊಹರಂ ಉಲ್ ಹರಾಮ್ ಅಂತಂದ್ರೆ ಈ ಒಂದು ತಿಂಗಳು ಅಂತ ಮೊಹಮ್ಮದ್ ನಬಿಗಳ ನಾಯಕಂ ಮೆಕ್ಕಾಂದ ಮೆದಿನಾಗ ಹೋಗಿ ಸೇದ ಕಾಲ. ತನಗೆ ಆಸಗೊಂದು ತುಂಬುರು ಆಸಗೊಂದು ತೊಂದರೆ ಒಂದು ಆಸಗೊಂದು ವೇದನೆ ತನ್ನ ಉಸಿರ ಕೊಬ್ಬುದುಗ ಎತ್ತುದುಗ ಆಸಗೊಂದು ಮುಯற்சி ಮಾಡಿಯಾರ ಅದೆಲ್ಲವ ಕಡಂದು ತನ್ನ ಪಿನ್ಪಟ್ಟಿದೆಲ್ಲ ಕೂಟಿನೋ ಒಟ್ಟಾಗೋದಾಗ ಎತ್ತಿನೋ ಮೆದಿನಾಗ ಹೋಗಿ ಉಣ್ಮ್ಯಾನ ಇಸ್ಲಾಂನ ವಡಿಬಾಡ ಎಲ್ಲಾಗೂ ಸೊರ್ಪುಳಿ ಮಾಡಿದ ಆ ಕಾಲಘಟ್ಟದ ಈ ತಿಂಗುವ ಅದು ಜೂನ್ ಜುಲೈ. ಇದನ್ನ ಮೊಹರಂನ ಕೊಂಡಾಗ ಮೊಹಮ್ಮದ್ ನಬಿಗಳನ್ನ ಪೇರ ಇಬನ್ ಅಲಿಯ ಭಗವಾನ್ಗಾಗಿ ತನ್ನ ಉಸಿರ ತ್ಯಾಗ ಮಾಡಿದ ಅಲ್ಲಾಗಾಗಿ ಉಸಿರ ತ್ಯಾಗ ಮಾಡಿದ ಆ ಒಂದು ಕಾಲಘಟ್ಟವು ಆ ಒಂದು ಜನರು ಮೊಹರಂನ ಈ ತಿಂಗಳು ಅದುಗಾಯಿಗೂ ಇಸ್ಲಾಮಿಯ ಮಕ್ಕಳು ಹಿಂದೆಲ್ಲ ಭಾಗ ಕೊಂಡಾಡಿದ್ದಾರೆ. ಮೀರಾಬಾಯಿ ಸಕ್ಕುಬಾಯಿ ಮುಡಿತು, ರಮಾಬಾಯಿ ಮುಡಿತು, ಮೀರಾ ಕೃಷ್ಣಪತಿ ಇವನ್ನೆಲ್ಲ ಒಂದು ಎಲ್ಲ ಗಮನ ಹೋಗೋದು ರಾಧ, ಯಶೋಧ, ಗೋಪಿಗ, ನೀರಿಲ್ಲದ ಕೃಷ್ಣ ಚರಿತ್ರ ಪೂರ್ಣ ಆಗವೇ ಆಗ ನೀರನ ಮಹಿಮೆಯ ಸ್ವರ್ಪುಳಿ ಮುಡುವನ್ನೆಲ್ಲ ಸಪ್ರ ಸೋಕ ಕಾಲಕ್ಕೆ ರಾಧ ಏ ಕವಿತೆ ಬರವಿಲ್ಲ ಪರಮ ಅವಶ್ಯವಿದೆ ಕೃಷ್ಣನ್ ಕೊಡವೆ ದುಡ್ಡ. ಯಶೋದಮ್ಮ ಕೃಷ್ಣರವೇ ಕಟ್ಟುಕೊಡ್ತಿದ್ದ ಏನು ಬರುವ ಅವಶ್ಯ ಅದೇ ದೊಡ್ಡ ಜ್ಞಾನ. ಗೋಪಿಯರುಗಳು ಅವಕರ ಸೇಲ್ನೋಗಿಯೇ ಎಲ್ಲ ತ್ಯಾಗ ಮಾಡಿ ಕೃಷ್ಣರಿಗಾಗಿ ಏನು ಬೇಕಲ್ಲಿ ಮಾಡೋದು ತಯಾರಾಯಿತು. ಅದೇ ಅಲ್ಲ ಕೃಷ್ಣರ ನೋಡಾದಲಿಯೋ ಕೃಷ್ಣರ ಕೋಡ ಇರಾದಲಿಯೋ ಕೃಷ್ಣರ ನೆನಪಿನೊಳಗೆ ಇದುತ್ತಾ ಕೃಷ್ಣ ತಂದು ಇಬ್ಬ ಮೀರಾನ ಭಕ್ತಿ ರಾಗಾತ್ಮಿಕ ಭಕ್ತಿ, ಮಾಧುರ್ಯ ಭಕ್ತಿ ಬಿಡ ಒಂದು ಪಡಿ ವಸ್ತು ರಾಗಾತ್ಮಿಕ ಭಕ್ತಿ. ಅಪೇರ್ಪಟ್ಟ ಭಕ್ತಿ ಭಾವನಾಗೆ ಮೀರಾ ಇದ್ದ ಚರಿತ್ರೆ ವ್ಯಾಪಾರಸು ಪರ ವಿಳಾವರಿಯ ಮೀರಾನ ಚರಿತ್ರವ ಖಂಡಿತ ಕೃಷ್ಣ ಜಯಂತಿ ಮುನ್ನಿಟ್ಟು ಸಾಯಿ ನಿವಾಸವೇ ಎಲ್ಲವೂ ಕೊಚ್ಚಿ ಲೈವ್ ಪ್ರೋಗ್ರಾಮ್ ಮಾಡುವ. ಮೀರಾಬಾಯಿ ಬಗ್ಗೆ ನನಗೆ ಒಮ್ಮೆ ಮೀರಾಬಾಯಿ ಎತ್ತಿದ್ದ. ಮೀರಾಬಾಯಿ ಬರೆದ ಕವಿತೆನೋಗೆ ಆ ಕವಿತೆಯ ಕೇತಲೆ ದೇವ್ರ ಭಕ್ತಿ ಇಲ್ಲದ ಬಗ್ಗಿಸಿತಿ ಭಕ್ತಿ ಮಾಡ್ಬಿಟ್ರು. ದೇವರೇ ಇಲ್ಲೇ ಬಗ್ಗಿಸಿತಿ ಅದು ದೇವರೇ ಇಲ್ಲೇ ಬಗ್ಗಿಸಿತಿ ಎಲ್ಲ ಅರಿವಿಯಲ್ಲೂ ಅದೆಲ್ಲ ಇಲ್ಲ ಅದೆಲ್ಲ ಹೋಗಿ ಅದನ್ನ ಬಗ್ಗಿಸಿತಿ ಕಣ್ಣಿಗೆ ಬಂದಿಟ್ರು. ಮೀರಾನ ಚರಿತ್ರ ಕೇತಲೆ ಇದು ಒಂದು ಜನವಾದ್ರು ಮೀರಾಮ ಕಾಪುದು ಅಂತ ಎಲ್ಲ ಏಕಂಬಿಟ್ರು. ಆ ಪಿರವಿಯೇ ನಡೆಯಾದಲಿಯೋ ಏಕಂಬಿಟ್ರು. ಮೀರಾ ಇರುವ ಒಂದು ವಿಷಯ ನನಗೆ ಕವಿತೆ ಬರುತ್ತಲಿಯೋ ಮೀರಾನ ಇದು ಪ್ರೇಮ ರತನ್ ದನ್ ಪಾವು ಇದನ್ನ ಬೆಳಕಿದೆ. ಖರ್ಚು ನಾ ಕೂಟೆ ಚೋರು ನಾ ಲೂಟೆ ದಿನ ಬಡತೆ ಹೋಯ್ ಪ್ರೇಮ ರತನ್ ದನ್ ಪಾವು. ಮೀರಾಕೆ ಪ್ರಭು ಗಿರಿಧರ್ ನಾಗರ್. ಇದು நிறைய ಕವಿತೆಗಳು ಈ ಒಂದು ಅದ್ಭುತವಾದ ಉಣ್ಮ್ಯಾನ ಪೊಕ್ಕಿಶಾಮದ ಏನಂದ್ರೆ ಗವ ಪ್ರೇಮ ರತನ್ದನ್ ಪಾವು. ಆ ಪೊಕ್ಕಿಶ ಕೃಷ್ಣ ಸರ ಸಿಕ್ಕಿರ ನಿಂಗೆ ಎದನ್ನ ತೇಡಿ ಒಳಗನಾಗ ಓಡಿಂದಿ ಅದೆಂದು ನೀರ ವರ್ಣಿಸಿಯ ಕೃಷ್ಣ ಒಂದೊಂದು ಟೈಮ್ನ ವರ್ಣಿಸಿಯ
ಅದು ಏವನೈತೆ ಅಂದ್ರೆ ಈ ಪೊಕೀಶ ಬೀತಲೆ ಕಳ್ಳನಾவது ಬಂದು ಕದ್ದುಟ್ಟಾರ ಅಂಜವು ತೇವಿ ಗವಾವ ಕಬ್ಬದು ಬಿಡಿದ್ರವಾ ಗವಾವ ಕಬ್ಬದು ಗದ್ದನಪ್ಪದು ಬಿಡಿದ್ರವಾ ಕಬ್ಬದು ಪ್ರೇಮ ರತನ ಖರ್ಚು ನಾಕುಂಟೆ ಚೋರು ನಾಕುಂಟೆ ಖರ್ಚು ನಾಕುಂಟೆ ಅಂದ್ರೆ ಇದು ಸೆಲವು ಆಗ ಇದೆಲ್ಲಾಗ ಹಣ ಇಟ್ಟು ಸೆಲವಾರ ಅಂದ್ರೆ ಅಂಜಿಕೆ ಬಂದ್ರ ಕರೆಕ್ಟ್ ತಾನೆ ಬ್ಯಾಂಕ್ ಅಕೌಂಟ್ ಕಮ್ಮಿ ಆಗ ಅಂಜಿಕೆ ಬಂದ್ರ ಹಣ ಇಟ್ಟು ಸೆಲವು ಆಗಾಗಲ್ಲ ಬಂದ ಅಂಜಿಕೆ ಬಂದ್ರ ಸೆಲವು ಮಾಡಿನೇ ಇದ್ರೆ ಅಂಜಿಕೆ ಬಂದ್ರ ಒಂದೊಂದು ಜನವು ಸೆಲವಾಗಿ ಅಂಜಿಕೆ ಬಂದ್ರೆ ಹೆಪ್ಪೇರ್ಪಟ್ಟ ಬರಂಗಾಲ ಪற்றி ಒಂದು ಅಂಜಿಕೆ ಆಡಿದೆ ಹಣ ಅದಾಟ್ಲೆ ಸೆಲವ ಇಟ್ಟಿರೋದು ಅದ ಇಟ್ಟಿರೋದಿಲ್ಲ ಬಟ್ಟೆ ಅಟ್ಲೀಸ್ಟ್ ಇದೆಯಾ ಫಲಸ ಇಟ್ಟಿರೋದು ನೀವು ಅದ ಮಂಚಿಕ ಈ ಗವಾ ತಾರವಾ ಅತಂದು ಖರ್ಚು ನಾಕೂಟೆ ಚೋರು ನಾಕೂಟೆ ದಿನ ಬಡತೆ ಹೋ ಜಾಗಿ ಒಂದೊಂದು ಜನ ಒಂದು ಜಾಸ್ತಿ ಆಯ್ತಾರೆ ನೀನವ ನೆನ್ಸುನೆ ಇದನ್ನ ಈ ಗವಾ ಈ ಭಕ್ತಿಯ ಅವ್ರು ಕದನೊಪ್ಪದು ಮುಡಿಯ ಇದು ಸೆಲವೋ ಆಗ ಇದು ವೀಣು ಆಗ ಇದು ಒಂದೊಂದು ಜನವು ಜಾಸ್ತಿ ಆಗಿದೆ ತಟ್ರ ನೀರಾಕೆ ಪ್ರಭುಗಿರಿದ್ದಾರೆ ನೀರಾಕೆ ಪ್ರಭುಗಿರಿದ್ದಾರೆ ನೀರಾ ತನ್ನ ಬಾಳ್ಕೆನೊಳಗೆ ಏಯ್ದ ಆ 3 ವಾರ್ತೆ ಆಗ್ತದೆ ಎಲ್ಲ ಇಡೀ ನೋಡಿ ಎಲ್ಲಾವು ನೋಡಿ 5 ವಾರ್ತೆ ಇರ್ತದೆ ಗಿರಿಧರ್ ಗೋವಿಂದ್ ಗೋಪಾಲ್ ಗಿರಿಧರ ಗೋವಿಂದ ಆಸಕ್ತ ಈ ವಾರ್ತೆತ 3 ವಾರ್ತೆ ಮೀರಾ 15ാം നൂറ്റാണ്ടിനൊക്കെ 15th സെഞ്ചുറിനൊക്കെ 1498 1498 ರಾಜಸ್ಥಾನ್ ಮೆರ್ವಾರ್ನೊಗೆ ರಾಜ ರಣಛೋಡ್ ರಾಥೋರ್ ವೀರ್ ಕುಮಾರಿಗೂ ರಾಜ ಪರಂಪರೆಯ ರಾಣಿ ಮಹಾರಾಣಿ ಸದಾ ಇಲ್ಲ ಮಹಾರಾಣಿ ಇಳವರಸೆ ಹುಟ್ಟಿದ ಮೀರಾ ರಾಜ ರಣಛೋಡ್ ರಾಥೋರ್ಗೂ ತನ್ನ ಹೆಂಡ್ರು ಎಂಬ ವೀರ್ ಕುಮಾರಿಗೂ ಒಂದೇ ಹೆಣ್ಣು ವರಿಸ ಹುಟ್ಟಿಯ ಮೀರಾ ಕುನ್ನದೊಂದವೇ ಅವಕ್ಕ ಪರಂಪರೆಯೇ ವೈಷ್ಣವ ಪರಂಪರೆ ನಾರಾಯಣ ಭಕ್ತರು ಅತ್ತ ಒಂದು ಭಕ್ತಿ ಉಳ್ಳ ಕುಟುಂಬದ ಹುಟ್ಟಿಯ ಅತ್ತ ಒಂದು ಕೋಡೀಶ್ವರ ಕುಟುಂಬದ ಹುಟ್ಟಿಯ ಅತ್ತ ಒಂದು ರಾಜ ಕುಟುಂಬದ ಹುಟ್ಟಿಯ ಒಂದೊಂದುವೇ ಅವಕ್ಕೆ ಮನೆಯ ಭಕ್ತಿ ಮಾಡಿ ಭಜನೆ ಮಾಡಿ ನಾರಾಯಣ ಭಜನೆ ಹೊಡಿನಟ್ರ ಕಾಲಪೋಕನ ಏನಾರಂದ್ರೆ 4 ವರ್ಷ ಹೆಣ್ಣು 4 ವರ್ಷ ಹಂಗ ನಾವು ದೇಶದ ರಾಜಾಮನೆ ಮೆರ್ವಾರ್ಗ ರಾಜಾಮನೆ ಏನಾರಂದ್ರೆ ಎಲ್ಲ ರಾಜನ ಕೈಯಿಂದ ಎಲ್ಲ ರಾಜನ ಮೂಲಿಯವತ್ತ ಎಲ್ಲ ಮದುವೆ ಮಂಗಳು ಎಲ್ಲ ಒಳ್ಳೆ ಕಾರ್ಯಾಗ ಎಲ್ಲ ರಾಜನ ತಲೆ ಮೇಲೆ ಅಂತ ಮಾಡ್ಯಾರ ರಾಜಾಮನಿ ಬಾಳು ಕಡವಲ್ ಮಾಕದ ಆ ಕಾಲ ರಾಜಧರ್ಮ ಮಾಡ್ತಾರೆ ಆಗ ಈ ರಾಜ ಕುಟುಂಬ ಕುರ್ಚಿಯಾರ ಈ ರಾಜ ರಣಛೋಡ್ ರಾಥೋರು ತನ್ನ ಅವ್ವ ವೀರಕುಮಾರಿ ಎಣ್ಣ ತತ್ತಿನೂ ಒಂದು ಮದುವೆ ಒಯ್ದಾರೆ ಆ ಮದುವೆಯ ಸೋಕ ಅಲ್ಲಿಯ ಹೆಣ್ಣಿದ್ರೆ ಒಂದು ಆಗ ಆ ಗಂಡುನ ಕೂಟಿನ ಬಂದಾರ ಗಂಡುನ ಕೂಟಿನ ಪಾಪನೆ ಅತ್ತ ಒಂದು ಊರುಬಲ ಮಾಕೆ ಪಲ್ಲಕ್ಕೆ ಅದಕ್ಕೆ ತೂಕಿ ಗಂಡನ ಕುಟ್ಟು ಬಂದಾರ ನಾರ್ಮಲ ಹೆಣ್ಣನ್ನು ಪಲ್ಲಕ್ಕೆ ಕುಟ್ಟು ಬಂದಾರ ಹೆಣ್ಣುನ ನಡ್ಸಿ ಕುಟ್ಟು ಬಂದು ಮೇಳತಾಳ ಓಡ ಗಂಡುನ ಪಲ್ಲಕ್ಕೆ ಅದಕ್ಕೆ ತೂಕಿ ಕುಟ್ಟು ಬಂದಾರ ಈ ಹೆಣ್ಣು ನೋಡಿಟ್ಟು ಎತ್ತರ ಇದು ಹೆಣ್ಣುಗ ಮಾಪಿಳೆಯ ಆತಂದು ಎಲ್ಲ ಆ ಕೂಸು ಮದುವೆ ಒಬ್ಬನೇ ಆ ಕೂಸು ಗಂಡು ಕೂಸು ಮದುವೆ ಮಾಡೋ ಕೂಸು ಅಂತ ಒಂದು ಪಸು ಮಾಡಿದ್ದಾರೆ ನೋಡಿಟ್ಟು ಹಾಗೆಲ್ಲ ನೋಡಿದಾರ 4 ವಯಸ್ಸು ಕೇಳ್ತಾರ ಅಮ್ಮ ಎನಗದಾರಮ್ಮ ಮಾಪಿಳೆ ಎನಗ ಎನ್ನ ಮಾಪಿಳೆ ದಾರ ಕೇತುನೇ ಇದ್ದಾರೆ ಎಲ್ಲ ಕೂಸ ನೋಡಿದ್ದಾರೆ ಮದುವೆ ಸೊಕ ನಡೆದ ಎಲ್ಲ ಅತ್ತ ಗಂಡು ಹೆಣ್ಣ ನೋಡಿ ರಚಿನ ದಾರಲ್ಲಿ ಈಗ ಗತ್ತು ಕೈ ಕಾಲು ನೋಡಿ ರಚನ ಅವ್ರ ಕಾಲಾಗ ಮಗವತ್ತು ನೋಡಿ ರಚನ ಅಥವಾ ಮಕ ರಸ್ ತನ್ನ ಮೇಲೆ ಇದ್ದಾರೆ ಇನ್ನು 4 ವಯಸ್ಸಿನಾಗ ಹೆಣ್ಣು ಕೇಳ್ತಾರ ಏನಂದ್ರೆ ಎಲ್ಲ ಗಂಟ ದಾರಮ್ಮ ಆತನ ಮನೆ ಆತನ ಅವ್ವ ಬೆಳ್ಳಟಿಗೆ ಅಲ್ಲಿ ದೊಡ್ಡ ಒಂದು ಕೃಷ್ಣ ವಿಗ್ರಹ ಕಡದ ಅವಕ್ಕೆಲ್ಲ ಮೆರ್ವಾರ್ ಎಲ್ಲವೇ ನಾರಾಯಣ ಭಕ್ತಿ ಆ ಕೃಷ್ಣ ವಿಗ್ರಹ ಕಡದ ಇದು ತಾನಿನ ಕೃಷ್ಣ ಗಿರಿಧರ ಗೋಪಾಲ ಈ ಕೃಷ್ಣ ಗಂಟ ಆ 4 ವಯಸ್ಸಿನೊಳಗೆ ಆ ಕೃಷ್ಣರ ಮೇಲೆ ಅನಗಟ್ಟ ನಾರಾಯಣ ಅವತಾರ ಕೃಷ್ಣ ಮೇಲೆ ಈರ್ಪಟ್ಟ ಅನ್ಬು ಈರ್ಪಟ್ಟ ಪ್ರೇಮ ಆ ಈರ್ಪಾಯಿಟ್ಟ ಕುನ್ನ 4 ವಯಸ್ಸಾಗ ಆ ಹೆಣ್ಣುಗ ಮನಸ್ಸನ್ನು ಪದಚಿಟ್ಟ ಎನ್ನ ಗಂಡ ಕೃಷ್ಣತ ಆಗ ಮನೆಗ ಇಲ್ಲಿ ಕೃಷ್ಣ ವಿಗ್ರಹ ತನ್ನ ಅರಣ್ಮನೆಗ ತನ್ನ ಅರಫ್ಲಾ ಅವು ಮೈಲ್ ರೇಖತ ಕೃಷ್ಣತ ಇದು ಕೃಷ್ಣರ ಆ ಸೆಲೆಗ ನೀರಾಡುದು ಅಭಿಷೇಕ ಮಾಡುದು ಅಲಂಕಾರ ಮಾಡುದು ಅದನ್ನು ಕೊಡಬೇಕು ಒಂದು ಅರಣ್ಮನೆಯ ಒಂದು ರಾಣಿಯಿಂದಲೇ ಆ ನಲವಾಟ ಮಾಡೋದು ಈ ನಲವಾಟ ನೋಡ್ಬೋದು ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಎಲ್ಲ ಅನುಭವಿಸೋದು ಅದೆಲ್ಲ ತೊಗೊಂಡ್ರೆ
ಈ ವೀರಾಗ 4 ವಯಸ್ಸಿಂದ ಅದೇ ಭಕ್ತಿ ಭಾವ. ಕೃಷ್ಣರನ್ನ ವಿಗ್ರಹ ನೋಡೋದು, ಕೃಷ್ಣರ ಕೂಡ ಆ ಕೃಷ್ಣರ್ಗ ಈ ವಿಗ್ರಹ ಇತ್ತಮಾಕೆ ಅಲಂಕಾರ ಮಾಡೋದು, ಆ ವಿಗ್ರಹಕ್ಕೆ ಅತ್ತಮಾಕೆ ಅಲಂಕಾರ ಮಾಡೋದು, ಅದಕ್ಕೆ ಬಟ್ಟೆ ಉಡಿಸೋದು, ಅದಕ್ಕೆ ಪಸಂದು ಮಾಡೋದು, ಪೌಡರ್ ಹಾಕೋದು, ಇದೆಲ್ಲ ಮತ್ತ ಕೃಷ್ಣರು ಆ ಉಣರ್ವಿಗೆ ಇದ್ದಾರೆ. ಈಗ ಅದು 4 ವಯಸ್ಸಾಯ್ತ ಹೆಣ್ಣು ಮದುವೆ ಕೇಳಿಸ್ತು, ಮದುವೆ ಹೋಗ್ಬೋದಿಲ್ಲ ಅಂದ್ರ ಈಗ ತನ್ನ ಕೃಷ್ಣರು ಒಂದು ಏಪಿ ಇರ್ತವ ಯಾರು ಕೃಷ್ಣರ್ಥ ಒಂದು ಮದುವೆ ಮಾಡೋದು ಅದನ್ನ ಹೋಗಿ ಸರಿ ಇರ ಹಾಗೆ ಅವಪ್ಪ ಬೆರುಗುದು. ನಾವು ಗುರು ವೆಲ್ಲಾಟಿಗೆ ಇದೆ, ಗುರು ವೆಲ್ಲಾಟಿಗೆ ಇದೆ. ಎಲ್ಲಿ ಕೃಷ್ಣರ ಬಂದು ನೀವು ಮದುವೆ ಮಾಡೋಣ, ಎಲ್ಲಿ ಕೃಷ್ಣರ ನೀ ಕೈ ಹಿಡ್ಕೊಂಡು ಮಾಡ್ತಾರೆ. ಕೃಷ್ಣರ ಅವತಾರ ನೀ ಸದಾ ಇಲ್ಲಿ ಭೂಲೋಕನ ಮನುಷ್ಯ ಕರಿವಿ ಇದ್ದೆ ಆತೆಲ್ಲ ಮಾಡುದು ಮರಿಯ ಆತಂದು ತನ್ನ ಅವ್ವಪ್ಪಕ್ಕೆ ಸಮಾಧಾನ ಮಾಡ್ಯಾರ. ಅದನ್ನೂ ಮೀರಿ ತನ್ನ ವಿರುಪವೇ ಇಲ್ಲದೆ ಅಲ್ಲೇ ಅವ್ವಪ್ಪನ ಒಂದು ಇದು ರಾಜ ಕಟ್ಟಳೆ ಅದನ್ನ ಮಾಡಿ ಹಾಕೋದು. ಯಾಕಂದ್ರೆ ರಾಜ ಅವನ್ನ ಉದಾಹರಣೆ ಮಾಡ್ಬೋದು ಅಂತಂದ್ರೆ ಮದುವೆ ಕೇಸಿ ಹಾಕೋದು ಅಂತಂದ್ರೆ ಪಕ್ಕ ಇಬ್ಬ ಚಿತ್ತೋಡು ಇನ್ನು ಹೊಡೆದ ಚಿತ್ತೋಡು ಆ ಚಿತ್ತೋಡು ಇಳವರಸವ ಇಬ್ಬ ಚಿತ್ತೋಡು ಇಳವರಸವ ಇಬ್ಬ ರಂಸಕುಂಭ. ಆ ರಂಸಕುಂಭ ತನ್ನ ಗಂಡ ತನಗ ಇದ್ರ ಕೇಸಿರು ತನ್ನ ಮದುವೆ ಕೇಸಿರು. ಆಗ ಈಗ ಈಗ ತನ್ನ ಗಂಡ ವಿರುಪಪಟ್ಟು ಮೀರಾಬಾಯಿ ಅತ್ತ ಹುಟ್ಟ ಇರ್ತವೆ ಒಂದು ದೇಶದ ರಾಣಿ ಮದುವೆ ಕುಟ್ನು ಬಂದಾರ ಎಲ್ಲ ಮಾಡ್ಯಾರ. ಈ ಓದೋದು ಒಂದು ರಾಜ ಪರಂಪರೆಗಿಂತ ಮದುವೆ ಇದ್ದಾವೆ. ಈ ಪೇರ್ಪಟ್ಟ ಈ ಇಳವರಸೆಯಲ್ಲಿ ಓದಮ ನೀವು ಒಬ್ಬನೇ ಏನವಾಯ್ತು ಓದಿ ಅಂದ್ರೆ ಈ ಒಬ್ಬ ಮನೆಯಿಂದ ವರದಕ್ಷಿಣೆ ತಿನ್ನೋದಿದ್ದಂಗೆ ಕೃಷ್ಣರ ಸೆಲೆಯೋದ ಎಲ್ಲ ಎಡೆಗೆ ತಿನ್ನೋದಿ ಇದೇ ಉಣರ್ಬೋಡಿಗೆ ಅಂತ ಇದ್ದಾರೆ. ಈ ಉಣರ್ಬೋಡಿ ಬರೆ ಕೃಷ್ಣರು ಅಲ್ಲಿ ಓದಿಯ 14 ವಯಸ್ಸಿನ ಮದುವೆ ಹೋಗಿ ಅಲ್ಲಿ ಇದ್ದು ಎಲ್ಲ ತನ ಕೂಡ ಅಲ್ಲಿ ಬಾಂಧವ್ಯ ಮನೆ. ಈಗ ತನ್ನ ಗಂಡಗ ಏನ ಹೆಣ್ಣು ಒಂದು ಮದುವೆ ವಾಕ್ಯ ಈಡುಪಾಡೇ ಇಲ್ಲ ಅಂತಾರೆ. ಒಂದು ಗಂಡ ಅಂದ್ರೆ ಒಂದು ಗಮ ಮಾಡೋದು ಒಂದು ಬೀರುದು ಅಲ್ಲ ಎಲ್ಲ ಗಂಡಗ ಪಾದ ನಮಸ್ಕಾರ ಮಾಡಿ ಆ ಗಂಡನ ಕೂಡ ವಾಂದುಂದವೆ ಇದ್ದಲಿಯೂ ತನ್ನ ಗೆವನೆಲ್ಲ ಇದು ಮಾಡ್ತಾರೆ. ಎಂದು ನೋಡಿ ಕೃಷ್ಣ ಭಕ್ತಿ ಕೃಷ್ಣ ಭಜನೆ ಕೃಷ್ಣ ಉಣರ್வு ಹೋಗಿದ್ವಿ ಇಪ್ಪೇರ್ಪಟ್ಟ ಗಂಡ ಈಗ 6 ತಿಂಗಳು ಒಂದಿಟ್ಟು ಹೀಗ್ಯಾರ ಒಂದು ಈಡುಪಾಡೇ ಇಲ್ಲದ ಮೀರಾಬಾಯಿ ಇದ್ದವೆದಾಗ ಏನು ಮಾಡುದು ಅಂತಂದು ತನ್ನ ಮಾಮಿಯಾರ್ ಸರಿವನೆ ತನ್ನ ಮಾಮಿಯಾರ್ ಅತ್ತ ಇದರೊಳಗೆ ತನ್ನ ನೇರ ಬಂದು ಹಾಸ್ಯದ ಸಿದ್ಧರವಾದ ಮಾಡಿ ತನ್ನ ಸೊಸಿ ಮೀರಾಬಾಯಿ ಏನಂತೀಯ ಹೋಗೈತಿ ನೀ ನೀನು ಬೇರೆ ಥರ ನೆನ್ಸಿದ್ಯಾ ಬೇರೆ ಥರ ನಿನಗೆ ತೊಡರು ಮಾಡಿದ್ಯಾ ಎತ್ತೆತ್ತಲ್ಲ ಕೇವಲ ಮಾಡೋದು ಅದೆಲ್ಲ ಕೇಳ್ತೀಯಾ. ಆದರೆ ತನಗೆ ಇದನ್ನು ಮನಸ್ಸು ಬಾಧಿಸುವುದಿಲ್ಲ ಅದೇ ಕೃಷ್ಣ ಉಣರ್ವಿಗೆ ಕೃಷ್ಣ ಉಣರ್ವಿತ್ತು ಅಂತ ತನ್ನ ಮಾಮಿಯರಿಗೆ ನೀ ತಿರುಕೊಡೋದು ನೀ ತನ್ನ ಕೂಡ ಮಾಡ್ಬೋದು ಇದಕ್ಕಿಂತ ಬಂತೆ ಇದು ರಾಜಧರ್ಮ ಇದು ನೀ ಕುಟುಂಬ ಕಟ್ಟುಪಾಡುಗೋಸ್ಕರ ಇದೆಲ್ಲ ಮಾಡೋದು. ಅಲ್ಲ ಮೀರಾಬಾಯಿ ಏನು ಹೇಗಿಯೋ ತನ್ನ ಮನಸ್ಸು ಒಪ್ಪೋದು ಆ ಕೃಷ್ಣ ಭಕ್ತಿ ಭಾವನೆ. ಈಗ ಆ ತನ್ನ ಗಂಡಗ ಒಂದು ಅಮ್ಮ ಇತ್ತು ಅತಿಗೆ ತನ್ನ ಹೆಸರು ಉದ್ಬಾಯಿ ಇತ್ತು. ಈ ಉದ್ಬಾಯಿ ನೋಡಿಯಾ ಒಂದು ವಿಧವಾಗಿ ಮೀರಾವ ನೋಡಿ ಮೀರಾನ ಊಟ ನೋಡಿ ತನಗೆ ಪೊರಾಮೆ ಆ ಪೊರಾಮೆಗೆ ಕೊಟ್ಟದ್ದು ತನ್ನ ಸ್ವಂತ ಅತಿಗೆಯೇ ತಪ್ಪ ಯೋಗದು ತಂದೆಯಲ್ಲಿ ಎಲ್ಲ ವಿಧವಾದ ಪಳಿಯೋ ತನ್ನ ಸುಮತಿ ಪಳಿ ಸುಮತನೇ ನೋಡಿವಿ ಏನೇನು ನಡೆದ್ರೆ ಮೀರಾ ಇಂದು ಅಲ್ಲಿಬ್ಬ ಪಕ್ಕದ ಕೃಷ್ಣರ ಗುಡಿ ಹೋದ್ಯಾ ಸಂತೆಲ್ಲ ಹೊರಗೂ ಸತ್ತುಗಟ್ಟಲ್ಲಿ ಕೊಡೋದು ಒಂದ್ಯಾ ಅಲ್ಲಿ ಎಲ್ಲ ಸಾಧು ಸನ್ಯಾಸಿ ಕೊಡವು ಕೃಷ್ಣ ಭಜನೆ ಮಾಡಿ ಎಲ್ಲ ಭಜನೆ ಹೋಗಿ ಇದೆಯಾ ಉಣರ್ಕೊಂಡಿದ್ಯಾ ಸಂತ ಆದರೆ ತಾವಿಗೆ ತನ್ನ ಗಂಡ ಅಲ್ಲಿಯ ರಾಜ್ಯಸಭೆನಾಗ ಅರಸಭೆನಾಗೆ ಇದ್ರಾಗೆಲ್ಲ ದರ್ಬಾರನಾಗಿದ್ದಾನೆ ತಾ ಅಲ್ಲಿ ಹೋಗಿ ಕೃಷ್ಣರ ಸೆನೆ ಕೊಡವಿ ಮಾತಾಡಿದ್ಯಾ ಹಾಗೆ ಉದ್ಬಾಯಿ ಹೋಗಿ ಏನ ಕೋಳಿ ಇದೆಯಾ ತನ್ನ ಅಣ್ಣಗ ಏನಯ್ಯ ತರೋ ಒಬ್ಬರು ಕೂಡ ಇವಾಗ ತೊಡರು ಪಡದೆ ಸ್ವಂತೆಲ್ಲ ಗುಡಿಗೋಸು ಆ ತೊಡರ್ಬ ಬೀತಿಟ್ಟು ಅವಕರ ಕೊರ್ಚಿಟ್ಟು ಇದೆಲ್ಲ ತಪ್ಪ ಮಾಡಿದ್ದೇವೆ ಅಣ್ಣ ನಿನ್ನ ಹೆಂಡ್ರು ನಂಗೆ ಕುಟುಂಬಗವೇ ಒಂದು ಕರುಂಬುಳ್ಳಿ ದಯಮಾಡಿ ಹೊರಸ್ ತೊರ್ತಿ ಬಿಡು ಇಲ್ಲ ಕೊದ್ದು ಬಿಡು ದೇವತೆನ ಕೊದ್ದು ಬಿಡು ನಂಗೆ ರಾಜ ಪರಂಪರೆಗೆ ಒಂದು ಇಳುಕು ಮೀರಾ ಅಂದ ಅದಂದು ಆಸಗ ಪೊಯ್ಯ ತಾನು ಅಕ್ಕ ತಂಗಿ ಇದ್ರೆ ಅದನ್ನ ನಂಬಿಟ್ಟು ನೇರ ಕುತ್ತಿನೇ ಕತ್ತಿತ್ತಿನೋ ಮೀರಾಬಾಯಿ ಬಂದ. ಮೀರಾಬಾಯಿ ನೇರ ಪಪ್ಪನ ಅರೆಗೇನೋ ಇಲ್ಲ ಮೀರಾಬಾಯಿ ಇಲ್ಲಿದ್ದಾವೆ ಉರಿಯಿದ್ದಾವೆ ಅಲ್ಲಿಯ ತನ್ನ ರಾಜಕುಂಭನ ಅಪ್ಪ ತನಗಯ್ಯ ತನ್ನ ಮೀರಾಬಾಯಿ ತನಗಿಲ್ಲ ಮೀರಾ ಪುಣ್ಯ ಒಳ್ಳೆ ಭಕ್ತಿ ಇನ್ನೂ ಕೃಷ್ಣ ಭಕ್ತಿ ಇದ್ದಾವೆ
சொசை அப்புறம் உள்ளேவா இதெல்லாம் தப்பா நினைச்சப்படா எதிரும் தார ஏனைந்து உடனே கேட்டு மனசுగా ಒಂದು ಸಂಚಲನ ಓಡ ಎಲ್ಲದೂನಿ ಮಾಡಬೇಡ ಒಂದು ಹೊಟ್ಟೆ ಕಿಸಿನ ಸತಿ ಮೀರಾ ಬಗ್ಗೆ ತಪ್ಪೇ ಇದ್ದಾರೆ ನೆರೆಯ ಅದು ಮೀರಾಗ ಪಾಪ ಸೋದನ ಬರೆಯೋ ಪರಮಾತ್ಮ ಕೊಟ್ಟನ ಅಲ್ಲಿ ನೀ ಪೊರುಮಿಯ ಅದನ್ನು ಬೀತು ಅದನ್ನು ಆರಾய்ச்சி ಮಾಡಿ ಒಳ್ಳೆ ಮುಡಿವೆತ್ತು ಅವಸರಪಟ್ಟು ನೀನು ಜನರ ಮೇಲೆ ಇಂಥ ಸಂದೇಹ ಪಟ್ಟಿದ್ದೆಲ್ಲ ಮಾಡಬೇಡ ಅದೊಂದು ತಯಾರ ಇದನ್ನು ಪಕ್ವವಾಗಿ ತನ್ನ ನೇರ ಹೋಗಿ ಉಣ್ತು ನಿಂದು ಗುಡಿ ಹೋಗಿ ಮಾಡಿ ಮೀರಾ ಏನಂತ ಮಾಡಿದ್ದೇವೆ ಆಗ ಮೀರಾ ಎಂದು ಎತ್ತಿದ್ದೇವೆ ಎಂದು ಆ ಕೃಷ್ಣರು ಕೂಡ ಹೇಗೂ ಬಂದರೆ ಏನೇ ಬೇಕು ನಿನಗೇನು ಹೇಳ್ತಾರ ನಾ ಎಂದು ನಿನ್ನ ನೋಡುವೆ ಅಂತಂದ್ರೆ ಕೃಷ್ಣರನ್ನ ಸೆರೆ ಕೂಡ ಮಾತಾಡಿದ್ದೇವೆ ಅದನ್ನ ನೆರೆಯ ಬೇರೆಯೊಬ್ಬರ ಕೂಡ ತೊಡರ್ಬೋವರಿಯೋ ಅತ್ತೊಂದು ತಪ್ಪಾಗಿ ಇಟ್ಟಿರ್ಬೇಕು ಈಗ ನೇರ ಹೋಗಿ ತಾನು ನೋಡ್ಯಾರ ಗಂಡ ತಾನು ನೋಡಿದವನೇ ತನಗೆ ಪುರಿದಲ್ಲಿ ಬಂದರ ರಾಣ ಕುಂಭಗ ಪುರಿದಲ್ಲಿ ಬಂದರ ಆ ಪುರಿದಲ್ಲಿ ಬಪ್ಪನೆ ಆಗ ತನ ಏನಂದ್ರ ಇತ್ತ ಒಂದು ಭಕ್ತಿಯವರು ಇದ್ದೇವೆ ಅಲ್ಲಿ ಇದೂ ಸರಿ ಇರ್ತದೆ ಈಗ ಏನೋ ಒಂದು ಹೆಂಡ್ರ ಎನ್ನಗ ಪಡಿಬೇಡ ಮಾಡೋದು ನಾ ಏನಂತ ನಾವು ಆ ಕಾಲ ನಮಗೆ ಗಂಡು ಮಗುರು ಏನಂತ ಮುಖದ ನೋಡುತ್ತಾರೆ ಇದ್ದತೆ ಇಬ್ಬದಾಗ ಇತ್ತ ಮಾಡಿದ್ವಲ್ಲ ಸರಿಯಾ ಅದಂತೂ ತನಗ ಒಂದು ಉಪದೇಶವೇ ಮೀರ ಏಯ ಎಂದೋ ನಾ ಕೃಷ್ಣರಿಗೆಲ್ಲ ಸಮರ್ಪಣೆ ಮಾಡಿಬಿಟ್ಟೆ ನಿಂಗ ನಾವು ಮದುವೆ ಮಾಡಿಸಿ ಬೀತರು ನಾನು ನಿಂಗೆ ಎಲ್ಲಾ ಮರ್ಯಾದೆ ತಂದೆ ನಿಂಗೆ ಕಾಲು ಗಂಟ ಬುದ್ಧನೆ ನಿಂಗೆ ಪಾದ ಸೇವೆ ಮಾಡಿದೆ ಎಲ್ಲ ಮಾಡಿದೆ ಆಲೆ ನಿನ್ನ ಮನಸ್ಸು ನಿನ್ನ ಮೇಲೆ ಇಡು ಇಲ್ಲಾದ ತಡದೆ ನಾನು ಕೃಷ್ಣರ ಮೇಲೆ ತನಗೆ ಭಕ್ತಿ ಹಿಡಿದೆ ಏಟು ಪ್ರಯೋಜನ ಇಲ್ಲ ನಾ ತನಗಾಗಿತ ಹುಟ್ಟಿದೆ ತನ್ನ ಕೊಡ್ತಾನೆ ಐಕ್ಯ ಹಾಕೋದು ಅದು ತನ್ನ ಪಿರವಿ ಲಕ್ಷ್ಯಾತಂದೆ ಇದು ನಾ ತನ್ನದು ಒಪ್ಪದೆ ಮುಡಿ ನೀವು ಭಕ್ತಿ ಮಾಡಿ ಹೋಗುವುದಾರ ಅಲ್ಲಿ ಎರಡು ಸೇವೆ ಮಾಡುವುದಾರ ಅಲ್ಲೇ ಇದನ್ನ ತನ್ನ ಗಂಡ ರಣಕುಂಭ ಅಂದ್ರೆ ಒಪ್ಪದೇ ಮುಡಿಯಾದವನೇ ಏನಂತ ಉಣ್ಣಿ ಇತ್ತ ಭಕ್ತಿ ಬಿತ್ತಲ್ಲ ಓದಾರ ಒಂದು ಅಂಡ್ರಾಡ வாழ்க்கையில ஈடுபாடில்லை ರಣಕುಂಭನ ಅವ್ವಗ ಮಾಮಿಯರಿಗ ಅತ್ತ ಒಂದು ಕೋಪ ಸೊಸೆ ಮಾತು ಕೆಪ್ಪುದಿಲ್ಲ ಸೊಸೆ ಒಂದು ಪಣಿವಿಲ್ಲ ಸೊಸೆ ಏನೇನೋ ಒಂದು ಪೋಕನ ಇದ್ದೇವೆ ಇದು ಭಕ್ತಿ ಮಾಡಿದ್ದೇವೆ ಇದೆಲ್ಲ ಸರಿಯಾ ಉಲಗ ರೀತಿಯಾನ ಏಕಂದ್ರೆ ಅವತ್ತೆಲ್ಲ ಉಲಗ ರೀತಿಯಾನ ವಿಷಯವಿದೆ ಹಿಂಗ ರಾಣಿಗೋ ಹಿಂಗ ಮಹಾರಾಣಿಗೋ ಅತ್ತೆಲ್ಲ ಇರ್ಬೋದು ಅತ್ತಿರ್ಬೋದು ಸೊಸೆ ಎಲ್ಲ ಕೊಡವು ಸೊಸೆ ಎಲ್ಲ ಕೊಡವು ಸಹಜವ ಬರೀ ಇದೆಲ್ಲ ಅದಾವುದು ಸಾಧು ಸನ್ಯಾಸಿ ಕೂಡ ಹೋಗಿದ್ದೇವೆ ಎಲ್ಲ ಕೊಡುವ ಆಡಿದ್ದೇವೆ ಪಾಡಿದ್ದೇವೆ ಇದೆಲ್ಲ ನಂಗೆ ಕುಟುಂಬಕ್ಕೆ ಗೌರವ ಎಲ್ಲ ಗೌರವ ಅಂತ ಬಂದುಗಳೇ ಅದು ಇಳಕ್ಕೂ ನಿಜ ಅದು ಮನಸ್ಸು ಆಸೆ ಕುಂಡ್ಪಡ್ತೀರ ಇದು ಅವಕ್ಕೂ ವಿಧಿ ಬೆಳಕಲ್ಲ ಮೀರಾವು ವಿಧಿ ಬೆಳಕಲ್ಲ ಇದನ್ನು ಕಡಂದು ಈ ಸೋದನೆಲ್ಲ ಬಪ್ಪನೆ ಈ ಮೀರಾಬಾಯಿ ಒಂದು 3 ವಿಧವಾದ ಸೋದನೆಯ ತನ್ನ ಗಂಡ ಕೊಟ್ಟಾರೆ ಮಾಮಿಯಾರೆಲ್ಲ ಮುಡಿ ಮಾಡಿ ಏನಂತಾರಲ್ಲ ಮೊದಲು ಮೀರಾ ಇದು ಪೂಜೆ ಮಾಡಿನೇ ಇವನೇ ಆ ಸ್ವಂತ ಗಂಡ ರಾಣಕುಂಭನ ಏನು ಮಾಡಿದ್ರೆ ಆ ಪೂಜೆ ಒಬ್ಬ ಹೂವನಿಗೆ ನಾಗರಾವು ಬೀತಲೆ ಆ ಹೂವ ಕೈಯ ಈ ಸಾಲು ಕೈಗೆ ಪೂಜೆ ಮಾಡಿದ್ರೆ ಅದು ಹಾವು ತೋರಿಸ್ತೆ ಅದು ಹಾವು ಟುಟ್ಟ ಹಾಕಿಬಿಟ್ಟು ಸತ್ತುಬಿಟ್ಟೆ ಅದಾவது ಈ ಸೊಸೆ ಇದ್ದು ಕೆಟ್ಟ ಹೆಸರು ಈ ಸೊಸೆಯಾದ ಕೆಟ್ಟ ಹೆಸರು ಈ ಸೊಸೆ ಅದಕ್ಕೆ ಕೊಂದು ಬಿಡುದು ಅದು ತನ್ನ ಗಂಡಗಾದಿಲ್ಲಾದೆಯೋ ತನ್ನ ಮಾಮಿಯಾದ ತನ್ನ ಒಬ್ಬೆ ತನ್ನ ಅಕ್ಕ ತಂಗೆ ಅತಿಗೆ ನೀ ಮಾಡುವ ಚಿತ್ರವೇಳೆಯಿಂದ ಈ ಗಂಡಗೂ ಮುಡಿ ಒಪ್ಪದು ಬೇರೆ ಬಳಿ ಇತ್ತವ ನೆಲೆ ಇವನೇ ಏನೋ ಈಸದ ಸೋದನೆ ಕೊಟ್ಟಾರ ಆಗ ಏನಾದ್ರೆ ನೇರ ಹೂಕುಕ್ಕೆ ಬಂದರ ಆ ಹೂ ಗೋಡೆನೋಗೆ ಹೂ ಎತ್ತಿ ನಾಗರಾವ್ ಬಂದರ ಆ ಕೃಷ್ಣ ಭಕ್ತಿನೋಗೆ ಅಲ್ಲಿ ಏನಾಡ್ತಿದ್ದರಿಯ ಅದನ್ನ ಅದೇ ತರದು ಹೂ ಎತ್ತನೆ ಅದು ಕಾಲ ಸೆಲೆಯ ಮಾಡ್ತಿದ್ದ ಹಾವು ಸೆಲೆಯ ಆಗ ಆ ವಿಷವದ ನಾಗರಾಳ ಇದು ಕಣ್ಕೂಡ ಅವಕ್ಕೆ ನುಡಿಯಾರ ಅದೊಂದು ಶಕ್ತಿ ಆಡಿದೆ ನೀರಾಗ ಕೃಷ್ಣರು ಏದೋ ಕಾಪಾಡ್ತಿದ್ದಾನೆ ಇದ್ದರಿಗೂ ಕುಟುಂಬ ನಾರಾಯಣ ಭಕ್ತಿರ್ತ ಆ ಇದ್ದರಿಯೋ ಮೀರಾನ ಭಕ್ತಿಯ ಈ ರಾಗಾತ್ಮಿಕ ಭಕ್ತಿಯ ಅಂದ್ರೆ ಮನಸ್ಸಾಗ ಒಪ್ಪದು ಮಾಡಿಲ್ಲ ಉಲಗ ರೀತಿಯಾದ ವಿಷಯವನ್ನೇ ಎಲ್ಲ ಇದ್ದರು ಆಸಗಾನ ತಪ್ಪಾನ ಮಾತು ತನ್ನ ನಡತಪತಿ ತಪ್ಪ ತನ್ನ ಕೇವಲ ಮೀರಾಗಿ ಇದೂ ಕಿವಿಗೆ ಹೋಗಿಲ್ಲ ಮೀರ ಪಾಡುಗ ತನ್ನ ಆನ್ಮೀಗ ಪರಿಚಯ ಕೃಷ್ಣನ ಭಾವನೋಗೆ ಎಲ್ಲನೂ ಇದ್ದ ಎರಡಾವುದು ತನ್ನ ಸರಿ ಆವತ್ತ ಕಡೆಸಿಗೆ ಸೆಲೆ ಆಯ್ತ ಅದು ಅದಿಸಿವರೆಗೂ ಇನ್ನೊಂದು ಟೈಮ್ ಮಾಡುವಂಥದ್ದು ಸ್ವಂತ ಮಮ್ಮಿ ಕಾತಿ ಅಲ್ಲಿಯ ಕೃಷ್ಣರಿಗೆ ಹಿಂಗ ಪ್ರಸಾದ ಬಿತ್ತೋದು ಇಟ್ಟು ವಿಷವ ಕುಡಿಯ ವಿಷವ ಕಲಿಕೆ ಕೊಟ್ಟಾರ ಕುಡಿಯ ವಿಷವ ಪಾಯಸ ನಮ್ಮ ಕಲಿಕೆ ಕೊಟ್ಟಾರ ಅದೇನಂದ್ರೆ ಕೃಷ್ಣರಿಗೆ ಬೀತ ಪಾಯಸ ಎಂದು ಕೃಷ್ಣರು ಬೀತ ನೈವೇದ್ಯ ಆ ಪ್ರಸಾದವತ್ತ ಮೀರಾ ತಿದ್ಯ ಅದು ನೀ ಕುಡಿದು ಅದ ಪಾಯಸವ ಇದೀನು ಬಪ್ಪನೆ ಮೀರಾನ ಸೇವೆಗೆ ಅಮ್ಮ ನಿನ್ನ ಕುಡಿಯ ಬಿಡಿ ನಿಂಗೆ ಒಬ್ಬದಿಗೆಲ್ಲ ಮುಡಿ ಮಾಡಿಬಿಟ್ರು
ಈ ಪಾಯಸನಕ್ಕೆ ವಿಷ ಕಲಿತಿದ್ದಾರೆ, ಏನಾದ್ರು ಕೃಷ್ಣ ಪ್ರಸಾದ ಅಂತಲೇ ಇದ್ರು. ಈ ವಿಷವೂ ಏನೋ ಕೃಷ್ಣ ಪ್ರಸಾದ ಅಂತಂದಾಗ ಅವಕ್ಕೆ ಏವನೇ ಕೃಷ್ಣ ಪ್ರಸಾದ ಅಂತಲೇ ಇದ್ರು. ಅಥದಂತ ನಾ ತಿನ್ನೇಂದೆ ಆ ನಂಬಿಕೆ ತೆಗೆದ್ರು. ಆ ನಂಬಿಕೆ ನಮಗೆ ಆ ವಿಷವ ಕಲಿಕಿದ ಪಾಯಸ ವಸತಿ ಮೀರಾಬಾಯಿ ಕುಡಿದೀಯಾ, ಆ ಪಾಯಸ ಕೂಡ ಆ ವಿಷ ಕೂಡ ಅಮೃತ ಮಾಡಿಟ ಅಂದಿಂದ ತನ್ನ ತೇಜಸ್ಸು ಉಳಿವು ಜಾಸ್ತಿ ಆಗ್ತ. ಏಕೆಂದ್ರೆ ಇಂದು ಕೃಷ್ಣ ಪ್ರಸಾದ ಅಂತ ಇಟ್ಟವೋ ಅದನ್ನ ಕುಡುಕೋದಕ್ಕೆ ತಾ ವಿಷವ ಕೂಡ ಕುಡುಕೋದಕ್ಕೆ ತಯಾರಾಗಿಟ್ಟು. ಈ ಎರಡಾவது ಸೋದನೆಯು ಅದನ್ನು ಕಡದು ಬಂದರು. ಮೂರಾவது ಸೋದನೆ ಅಪ್ಪರ ಕುಡಿಮೆ ಅನಿಸ್ತು. ಈಗ ಒಂದೊಂದು ಜನಪು ಕಾಲಪೋಕನಿಗೆ ಮೀರಾನ ಭಕ್ತಿ ಜಾಸ್ತಿ ಆಗಿ ಹೇಳ್ತು. ಮೀರಾ ಅರಣ್ಮನೆಯ ಬಿಟ್ಟು ಹೋಗುವುದಕ್ಕೆ ಆರಂಭಿಸಿದ. ಎಲ್ಲ ಕೃಷ್ಣ ಗುಡಿಯ ಸುತ್ತಿನಿಂದ ಎಲ್ಲ ಸಾಧು ಸನ್ಯಾಸಿ ಕೃಷ್ಣ ಭಜನ ಪಾಡನೆ ಅವರ ಕೋಡಸಿದ್ದು ಆಡಿದ. ಒಂದು ಅರಣ್ಮನೆಯ ಸೊಸೆ, ಒಂದು ಇಳವರಸಿ, ಒಂದು ರಾಜನ ಮರುಮಗ, ಇತ್ತೇ ಒಲಗರಿಗೆ ಸದಾ ಸಾಧು ಸನ್ಯಾಸಿ ಕೂಡ ಒಂದು ಹೆಣ್ಣು ಇತ್ತ ಕೃಷ್ಣ ಭಕ್ತಿ ನನಗೆ ಮೈಮರೆಂದು ಆಡುನೆ. ಅದು ಕೇವಲವಾಗಿ ರಾಜ ರಾಜ ನಿಲ್ಚಿ ಏನಂತಾರೆ ಸೋಕಾನ ನಿನಗ ಈಗ ಸ್ವಂತ ಗಂಡನಿಗೆ ಇನಗಂಟ ಗಂಡ ಆ ನಾಗರಾಮ ಕೇಸ್ತರು ಮೀರಾನ ಭಕ್ತಿಯ ಸೋದನ ಮಾಡಿದಾಗ ಮೀರಾನ ಕೊಂಬಿದಾಗ ಅವ್ವೇ ತನ್ನ ಮಾಮಿಯಾರ ಕತ್ತಿ ಮುನಿವಾ, ಮಾಮಿಯಾರ ಮುನಿವಾ, ಮಮ್ಮಿ ಕತ್ತಿ ಮುನಿವಾ ಆ ವಿಷವ ಕೊಟ್ಟರು. ಈಗೇನಂದ್ರೆ ಆ ಆಣಿ ಪಡುಕೆ ಆಣಿ ಒದಗ ಒರ್ಕೊಂಡ ನಿನಗ ಆ ಸಿದ್ಧರವಾದ ಪಟ್ಲತ್ತ ನೀನು ಎನ್ನ ಕಟ್ಟುಕೊಂಡಿದ್ದಾರೆ. ಈ ಆಣಿ ಕೆವಲದಲ್ಲಿ ಇದ್ದಂಗೆ ಆಣಿ ಆ ಮೆದ್ದದಾಗ ಆಣಿ ಹಾಕ್ತಾರೆ. ಆ ಮೆದ್ದದಾಗ ಒರ್ಕೊಂಡಾರೆ. ಒರಿಗಿಟ್ಟು ದೊಡ್ಡ ഇരുമ്പ് ತಡಿ ಎತ್ತಿ ಸಚ್ಚಿಯಾರ ಒಡಂಬ. ಆಗ ಇದು ತಾ ನಿನ್ನ ಪನಿಷ್ಮೆಂಟು ಅದ ತಾ ಗಂಡಕಾರ ಏನು ಆಣಿ ಮೆದ್ದೋದಾಗ ತಾ ಒರಿಗಿಯ ಒರುಗುನೆ ಆ ಸೇವಕರುಗಳು ಆ ಊಲುವುದಾರ ತನಗುದ ಹೂವನೇ ಅದು ಸೆಂಡಾರ ಆಣಿ ಬೆದ್ದೆ ಎಲ್ಲ ರೋಜಾ ಹೂ ಹಾಕ್ತ ಈ ಅದಿಸಿಯ ಕಣ್ಕೂಡ ನೋಡ್ಯಾರ. ಆ ಇದನ್ನು ಮನಸ್ಸು ಒಪ್ಪುದಿಲ್ಲ. ಇದು ಏನೋ ಸೋದನ ಮಾಡಲಿ ಪ್ರಹ್ಲಾದನ ಮಕ್ಕಳು ಹಿರಣ್ಯಕಶಿಪು ಮಕ್ಕಳು ಏನೋ ಮಾಡಲಿ ಅನ್ನೋ ಮಾತಿ ಸಾವುದಿಲ್ಲ ಅನ್ನಿರ್ತವ. ಅತಂದ್ರೆ ಏನೋ ಮಾಡಲಿ ಅಲ್ಲಿ ಎಂಟು ಸಾವುಕೊಳ್ಳುತ್ತವ. ಹತ್ತಂಬ ತನ್ನ ಗಂಡಗ ಆಸಗೊಂದು ಇದಾಗಿ ಇದೊಂದು ಶಕ್ತಿ ತಾಡದವ್ರೆ ಮುಟ್ಟು ಖರ್ಚಿಂದ ಅದು ಎರವೂ ಭಕ್ತಿ ಮಾಡಿ ಕಡೆಸಿಗೆ ಇರ್ತಾರೆ. ತಣ್ಣಿ ತೆರಿಸಿ ಬಿಟ್ಟು ಹೋಗ್ತಾನೆ. ಆ ಇದನಿಗೆ ಆ ಮುಡಿಗೂ ಆ ಗಂಡ ಕರ್ ಬಂದ್ಬಿಟ್ರು. ಆ ಉದಾರ ಕೂಡ ಬಂದ್ಬಿಟ್ರು. ಎಲ್ಲ ಬಿಟ್ಟು ತೋಳ್ಸಿದ. ಈ ಎಡಪಟ್ಟ ಕಾಲನೊಳಗೆ ಅಕ್ಬರ್ ಆಡುತ್ತಾರೆ. ಅಕ್ಬರ್ ಇಲ್ಲಿಯ ದಿಲ್ಲಿ ಸುಲ್ತಾನ ಇದ್ದಾರೆ. ಅಕ್ಬರ್ನ ಆ ರಾಜ್ಯಸಭೆನೊಳಗೆ ಅಕ್ಬರ್ಗೆ ಎಲ್ಲ ಇಸ್ಲಾಮಿಯ ಸುಲ್ತಾನ್ ಮಾಕ್ ಅಕ್ಬರ್ ಇಲ್ಲ. ಅಕ್ಬರ್ಗೆ ಒಂದು ಹಿಂದೂ ಮಕ್ಕಳ ಮೇಲೆ ಆಸೆ ಒಂದು ಗವಟ್ಟಿತು. ಆ ಹಿಂದೂನ ವಳಿಪಾಡೆಲ್ಲ ಅವಾಗ ತನಗೆ ಅಕ್ಬರ್ ಹಿಡಿತು. ತಾವೇ ಎಲ್ಲ ವಿಡಿಗೆ ಎಲ್ಲವೇ ಒಂದು ಅಕ್ಬರ್ ಬಂದು ಇಸೈ ಪಿರಿಯರ್ ಇಲ್ಲಿಯ ಒಳ್ಳೆಯ ದೇವಗಾನ ಮಕ್ಕಳು ಇಸೈ ವೀಣ ಹಾಕ್ಯಾರವ, ತಂಬೂರು ಹಾಕಿಲಿ ಸರಿ, ಎಲ್ಲ ಭಜನೆ ಪಾಟು ಕೀರ್ತನೆ ಎಲ್ಲ ಪಾಡ್ನೆ ಅಲ್ಲಿ ಹೋಗಿ ಅದು ರಾಮರ ಕೊರ್ಚಿಲಿ ಸರಿ, ಕೃಷ್ಣರ ಕೊರ್ಚಿಲಿ ಸರಿ, ಅಲ್ಲಾಮ ಕೊರ್ಚಿಲಿ ಸರಿ ತನಗ ಮೈ ಮಾಡೋದಲ್ಲಿ ಉಳಿದುಟ್ಟ. ಅತ್ತ ಒಂದು ಇಸೈ ಪಿರಿಯರ್, ಅತ್ತ ಒಂದು ಕೀರ್ತನೆ ಪಿರಿಯರ ಅಕ್ಬರ್ ಇದ್ರು. ಆಗ ಅಕ್ಬರ್ಗೆ ದರೋ ತನ್ನ ಕಿವಿಗೆ ಸುದ್ದಿ ಬಂದರ. ಅಕ್ಬರ್ನ ರಾಜ್ಯಸಭೆನೊಳಗೆ நிறைய ಇಸೈ ಕಲಿಂಜರು ಇದ್ರು. ಆ ಇಸೈ ಮೇದೇನೊಳಗೆ ಒಂದು ಮೇದೈತ ತಾನ್ಸೇನ್. ಆ ತಾನ್ಸೇನ್ ಬಂದು ಇಯ್ಯಾರ ಏನಂದ್ರೆ ಮೀರಾನ ಆ ಗಾನವ ಕೇತಲೆ ಮೀರಾ ತಂಬೂರ ಹಾಕಿ ಪಾಡ್ಲೆ ಕೃಷ್ಣರೇ ಒಂದು ಉಣಲ್ ಮಾಡಿದೆ ಎಲ್ಲ ಹೇಳಿದ್ರು. ನಾ ಓಪಾಂಟಿದ್ದೆ ಅದನ್ನ ಈ ನೋಡಿ. ಅಕ್ಬರ್ ಒಂದು ಸುಲ್ತಾನ್. ಅಕ್ಬರ್ಗೂ ತನ್ನ ಗಂಡ ರಾಣಾ ಕುಂಭ ಆ ಮೇರ್ವಾರು ರಾಜಸ್ಥಾನವು ಅವಕ್ಕೆ ಎದುರಿಯೋ ಆ ಒಂದೊಂದು ರಾಜ್ಯಗ ಎದುರಿ ತನ್ನ ಮೇಲೆ ಅಪೇರ್ಪಟ್ಟ ಆ ಎದುರಿ ತನ್ನಿಯ ಬಿಟ್ಟು ಅಕ್ಬರ್ ಏನಯ್ಯಾರ ಅತ್ತೆಯ ಮೇರ್ವಾರ ಇದ್ದಾರೆಯ ವೀರಬಾಯ ಇಳವರಸಿಯ ಅತ್ತ ಒಂದು ಜ್ಞಾನಿಯ ಅತ್ತ ಒಂದು ಸನ್ಯಾಸಿನಿಯ ತನ್ನವ ನೋಡೋದೊಂದು ಎನಗೂ ಆಸರದೆ, ತನ್ನ ಗಾನವ ಕೇಳ್ಬೋದೊಂದು ಎನಗೂ ಆಸರದೆ, ಎನಗೂ ಪ್ರಿಯವಾಡದೆ ತಂದು ಅಕ್ಬರ್ ಮಾರುಬೇಡನಿಗೆ ತಾನ್ಸೇನ್ ಕೂಡ ಸೇದು ಡೆಲ್ಲಿಯಿಂದ ಆ ಕಾಲದ ದಿಲ್ಲಿ ಹಸ್ತಿನಾಪುರ ಡೆಲ್ಲಿಯಿಂದ ರಾಜಸ್ಥಾನಕ್ಕೆ ಮಾರುಬೇಡನ ಹೋಗಿ ಅಲ್ಲಿಯ ಆ ಗುಡಿನೊಗೆ ಮೀರಾಬಾಯಿ ಪಾಡಿನ ಮನೆ ನೆರೆಯ ಸನ್ಯಾಸಿಗಳ ಮಗನೆಲ್ಲ ಕೊಡಿದ್ದಾರೆ. ಆ ಕೃಷ್ಣ ಭಜನೆ ಕೇಳ್ತು ಕಡೇಸಿಗ ಏನ್ ಮಾಡ್ಯಾರ ಅಂದ್ರೆ ಆ ರಾಜಿಗೂ ಸೋಯಿಟ್ರು ಮಾರುಬೇಡನ ಹೋದಾರ. ಅಕ್ಬರ್ ಬಂತಾರೆ ಅಂದ್ರೆ ತನ್ನ ಕೈದು ಮಾಡಿಟ್ಟಾರ. ಅಕ್ಬರ್ ಮಾರುಬೇಡನ ಹೋಗಿ ಅದನ್ನ ಕೇತು ಕಣ್ಣೀರು ಬಿಟ್ಟು ಇದ್ದ ಒಂದು ಭಜನೆನ ಕೇತು ಇದ್ದ ಒಂದು ಭಾವ ಓಡಾಗ್ತವ ಅತ್ತಮ ಉಣರ್ವನಗೆ ಓಯ್ ಕಡೇಸಿ ಬಪ್ಪನೆ ಆ ಮಾರುಬೇಡನೋಗಿ ಮೀರಾಬಾಯ ಕಾಲ ಮುಟ್ಟಿ ಆಶೀರ್ವಾದಿಷ್ಟು. ಅಪೇರ್ಪಟ್ಟ ದಿಲ್ಲಿಗ ರಾಜ ಸುಲ್ತಾನ ಇಬ್ಬ ಅಕ್ಬರು ಕಾಲ ಮುಟ್ಟಿ ಆಶೀರ್ವಾದಿಸ್ಯಾರ. ಕಾಲ ಮುಟ್ಟಿ ಆಶೀರ್ವಾದಿಸ್ನೆ ಅಕ್ಬರ್ನ
ಮಾರುಬೇಡ ಇದ್ದರೆ ತನ್ನ ಕತ್ತುಲಗೆ ಒಂದು ಮುತ್ತು ಮಾಲಾಡದ ಮುತ್ತು ಮಾಲಾಯ ತನ್ನ ಕಾಲು ಹಾಕಿಟ್ಟದ ಕಾಲು ಹಿಂಗೆ ಈ ಸರಿ ದೈವಗಾನ ಪಾಡಿಯಾರಿ ನಾನು ಮೂರು ಕೈನ ಅದು ಕೊಡಕೊಡುದು ರಾಜ ಅಂದ್ರೆ ಒಂದು ಪರಿಸು ಕೊಡುದು ಅತ್ತ ಮನೆ ಕೊಟ್ಟು ಹೋದ ಇದು ಎತ್ತಿಯೋ ತನ್ನ ಗಂಟಾಗ ಸುದ್ದಿ ಹೊಂಟರು ಅಕ್ಬರು ಎದಿರಿ ಮುಸ್ಲಿಂ ಇಸ್ಲಾಂ ಸುಲ್ತಾನು ನಂದ ರಾಜಿಗೆ ಬಂದನೆ ಅದು ನಿನ್ನೆಂಟ್ರ ನೋಡಿದ್ಗಾಯಿ ಬಂದನೆ ನಿನ್ನೆಂಟ್ರು ನೋಡಿದ್ಗಾಯಿ ಬಂದು ಏನೋ ಮಾಡಿದ್ದಾನೆ ನಿನ್ನೆಂಟ್ರಿಗೂ ಅಕ್ಬರು ಏನೋ ಸಂಬಂಧ ಇತ್ತ ವಿಷಯ ಮೀರಾನ 14 ವಯಸ್ಸಿಂದ ಮೀರಾನ ಕೇವಲ ಮಾಡಿದ್ರೆ ತನ್ನ ನಡತೆಯೇ ಬಿತ್ತು ನಡತೆಗೆಟ್ಟವ ಬೇರೆಲ್ಲ ಕೂಡ ಪಳಕ ಸಾಧು ಕೊಡುಗೆ ಸುದ್ದಿಯಿಂದವೆ ಹೊರ ಸೋಯಿಂದವೆ ಮೀರ ಎದುರ ಪತಿ ಕವಲಪೊಳ್ಳೆ ತನ್ನ ಭಕ್ತಿ ಮಾಡಿವೇ ಇದ್ದ ಅದೆಲ್ಲವ ಕಡಂದು ಈ ಅಕ್ಬರು ಒಂದು ಬಪ್ಪನೆ ಈಗ ತನ್ನ ಗಂಡ ರಾಣ ಕುಂಬಾಗ ಅಪ್ಪರ ಕೋಪ ಈಗ ತನ್ನ ಅಪ್ಪಗೂ ಸಿದ್ಧಿ ಕೋಪ ಒಂದು ಎದುರಿಗೆ ನೀವು ಬಂದು ನೀವು ಭರ್ಜನೆಗೆ ಮಾಡಿಟ್ರೆ ಇದೆಲ್ಲ ಮಹಾ ಎದುರಿ ಎನ್ನೆಂಟ್ರ ತೇಳಿ ಬಪ್ಪದ ಆಗ ಕ್ಷತ್ರಿಯ ವಂಶಕ್ಕೆ ಇನ್ನೊಂದು ಇಳವರಸಿಯ ಒಂದು ಎದುರಿ ರಾಜ ನೋಡಬೇಕು ಮೋದೆ ನೋಡಿ ಮಾಡಬೇಕು ಅವಕರ ರಾಜ್ಯ ಅವಕರ ಫಲತ ನೋಡುದು ಅಥವಾ ಇದನ್ನ ಇಪ್ಪನೆ ಇತ್ತು ಒಂದು ಕೋಪನ ನೇರ ಬಂದೆ ಯಾರ ಉಣ್ಮೆ ಮೀರ ಅರಿಯ ಅಕ್ಬರ್ ಬಂದವೆ ಅಂತ ಮೀರ ಕೃಷ್ಣ ಉಣರ್ಕೊಂಡಿದ್ರೆ ಅಕ್ಬರ್ ಬಂದವೆ ತಾನ್ಸೇನ್ ಬಂದವೆ ಸನ್ಯಾಸಿ ಇದ್ದಾರೆ ಸುತ್ತಿ ಎಲ್ಲ ಮುಂದೆ ಆ ಪೇರ್ಪೆಟ್ಟ ಆ ಮೀರವ ತಾಯಿಗೆ ನಾವು ಒಬ್ಬುದಕ್ಕೆ ಮುಯರ್ಸಿ ಮಾಡಿಟ್ಟೆ ಏದೋ ಶಕ್ತಿ ನಾವು ಕಾಪಾಕಿ ನಡೆದ ನಿನ್ನ ಗಂಡ ತಾನೆ ನನ್ನ ಮಾತ ಕೇಳ್ತಾರಿಯಾ ನೀರ ಹುಟ್ಟಿ ಕಾಲ ಹಾಕಿ ಅದು ತನಗ ಏನೇ ಬೇಕು ಈ ಹಳ್ಳದ ಮೂಗಿ ಸತ್ತು ನಿನ್ನದೇ ನನಗೆ ಹೆಂಗೆ ಅವಮಾನ ಹೆಂಗೆ ರಾಜ ಪರಂಪರೆಗೆ ಅವಮಾನ ನಿನ್ನದೇ ನನಗೆ ಗೌರವ ಇಲ್ಲ ಎಲ್ಲ ತಪ್ಪ ಮಾತಾಡಿದ್ದಾರೆ ಅದೆಲ್ಲ ಯಾಕೆ ತಾಂಗ ಸತ್ತು ಅದು ಬರೋಣ ಸರಿ ಅದೇ ಹೋಗಿ ಆ ಅರಣ್ಮನೆ ಕೊಳಗ ಈ ಮುಗಿಯ ಅದೇ ಅದು ಎಷ್ಟು ಆಸ್ತ ಹೆಂಗೆ ಕೊಬ್ಬದು ಮುಗಿಸಿ ಮಾಡ್ತೇನೆ ನೀನೋ ಕೊಬ್ಬದು ಬಿಡಿಲ್ಲ ನೀನೇ ಸತ್ತು ಬಿಡು ನೀನೇ ಸತ್ತು ಬಿಡು ಆ ನೇರ ಹೋಗಿ ನೀರ ಹೋಗಿ ಇಲ್ಲಿ ಮುಗಿಯ ಮೆದೊಂದನೇ ಐತೆ ಅಲ್ಲ ಕೂಡ ಸಾವು ಕೂಡ ಒಪ್ಪುದಿಲ್ಲ ಮೆದೊಂದನೇ ಐತೆ ಈಗ ಅತ್ತಿಯ ಕೃಷ್ಣರ್ ಏನಿದು ನಾ ಈ ನೆಗೆಟಿವ್ ದಿವಸ ಒಂದು ಕೇಳ್ತದಿಲ್ಲ ನಿನ್ನ ಬಡ್ತ ಕೇಳ್ತ ನೀನ ಗಂಡನ ಬಪ್ಪದು ಅಂತ ಕೇಳ್ತೆ ನಿನ್ನ ಬಿರುದಿನ ಇರಾದೆ ಅಂತ ಐತೆ ಈ ಸೋದರ ಬೇರೆ ಎಲ್ಲ ನಾ ದಾರುನ ಕೊರೆ ಕುಡಿಗೆ ದಾರಿಗೆ ಒಂದು ಇದನ್ನು ಮಾಡು ನೀ ಮಟ್ಟುತ್ತಾ ಬೇಕು ಅಂತ ಕೇಳ್ತೆ ಅಲ್ಲಿ ಈಗೂ ಅದೇ ಕೇಳ್ತಾನೆ ನನಗೆ ಮನಕ್ಕನ ಸಾವತ್ತ ಈಗ ತಾನು ಅದೇ ಒಂದು ಕೇಳ್ತಾನೆ ನನಗೆ ಮನಕ್ಕನ ಸಾವತ್ತ ಎಂದ ಗಂಡ ಕೊಬ್ಬುದು ಮುಯರ್ಸಿ ಮಾಡಿದ್ರು ಅದು ಅವಕಾಶ ಅಲ್ಲ ನಾನು ನಿನ್ನ ಭಕ್ತಿ ಮಾಡೋದಾಯ್ತು ಈ ಬೇರೆ ಅಲ್ಲಿ ಇನ್ನು ಗಂಡನೇ ಒಂದು ಪತಿ ಬರದೆಯಾ ನಾ ಇಬ್ಬನೇ ನಾ ಖಂಡಿತ ಅದೆಲ್ಲ ಗಂಡನ ಆಸೆಯನ್ನು ನೆರವೇರಿತು ನೇರ ಬಂತ ಕೇಳ್ಬಿಟ್ರು ಕೈ ಮುಗಿದು ಕೇಳ್ಬಿಟ್ರು ನೀವು ಸತ್ತು ಬಿಡೋದು ನಾ ಸತ್ತವನೇ ಈ ಕೃಷ್ಣರು ಹಿಂದಾಡುತ್ತಾ ಹಳ್ಳಾದ ಊರುವೈತಿ ಬಂದು ತನ್ನ ವೈದಾಡ ಕಣ್ಣ ಮುಚ್ಚಿ ತನ್ನ ಹಿಂದಾಡಿಂದ ತಬ್ಬಿಡ್ತಾರೆ ನಿನಗಾಯಿ ಬೃಂದಾವನ್ನ ಕಾತು ಏನಿಪ್ಪ ಇದೋಡಬಹುದು ನೀವು ಉಲಗ ರೀತಿಯಾದ ಗಂಡನ ಕೂಡ வாழ்ந்திருப்போದು ನಿರಂತರವ ಈ ಗಂಡ ಆತ್ಮ ನಿನ್ನ ಪ್ರಾಣನಾದನ ಇದ್ದೆ ಪಾಂತ ಇದು ತಮ್ಮ ನೀರಾನ ರಾಗ ಈಗ ಎಲ್ಲ ಒದರಿ ತಳ್ಳಿ ತುಳಸಿದಾಸಗ ನಾ ಈ ಉಲಗ ರೀತಿಯಾದ ವಿಷಯವ ಉಣುವಾನು ನುಡಿ ಮಾಡಿಟ್ಟೇಂದೇಯಿ ಮೆರಬಾರುವನ್ನು ನಡೆದು ಬಂದಿ ರಾಣಿಯ ಹುಟ್ಟಿ ಇಳವರಸಿಯ ಇದ್ದು ಕುಂಡದೊಂದವೇ ಅರಣ್ಮನೆಯ ದೊಡ್ಡಿ ಎಲ್ಲ ಸುಲಭವೂ ಸಿಕ್ಕಿ ಇದನ್ನು ಪತ್ನಿ ಪಟ್ಟಣದಲ್ಲಿದ್ದಾಗ ಅತ್ತ ಒಂದು ರಾಜ ಕುಟುಂಬವೂ ಮದುವಾಗಿ ಇದನ್ನೂ ತಾನೂ ಚಾದೆ ಈಗೇನು ಮಾಡಿ ಅಂತಿಲ್ಲ ಸದಾ ಪಿಚ್ಚ ಕಾತಿ ಮಾಕೆ ಇಕ್ಕಿದ ಬಟ್ಟೆ ಹೋಗಿ ರಾಜಸ್ಥಾನದಿಂದ ಉತ್ತರ ಪ್ರದೇಶ ಘಟ್ಟವು ನಾವು ಪಾದಯಾತ್ರೆ ಮಾಡಿ ಒಪ್ಪದಾರಿ ಎಲ್ಲ ಪಿಚ್ಚೆತ್ತಿ ಎಲ್ಲ ಸರಿಗೆ ಕೇತು ಕೃಷ್ಣ ಬಾಂದ್ಬಿಟ್ರು ನನಗೆ ತೋರಿ ಬಾಂದ್ಬಿಟ್ರು ನಾನು ನಿಮ್ಮನೆ ಬೃಂದಾವನ ಬೃಂದಾವನಿಗೆ ಬಪ್ಪನೆ ಮೀರಾ ಬಂದಾರೆ ಬೃಂದಾವನೆ ಕಲೆಕಟ್ರ ಯಾಕಂದ್ರೆ ಮೀರಾ ಹೋದ್ವಿ ರಾಧಾಂಶತ ರಾಧಾ ಇದ್ದಾಡತ ಬೃಂದಾವನೆ ಕಲೆಕಟ್ರ ಹೋಗ ನನಗೆ ಆಶ್ಚರ್ಯಗಳಿದೆ ರಾಜಸ್ಥಾನವೂ ಪಾದಯಾತ್ರೆ ಬಪ್ಪನೆ 23 ಜನ ನಡೆದುಂತವೆ 23 ಜನ ಪಿಚ್ಚೆ ತಿಂದವೆ ಬಟ್ಟೆ ಇವೆ ಮಾತುಲೆ ಅದೇ ಇದ್ದಾವೆ ಆದರೆ ಮೀರಾಗ ಬಂದ ಸೋದರಗಳನ್ನ ನಡೆಯ ಅದೇ ಗೋವರ್ಧನ ಗಿರಿ ಸರ್ ಬರ ಎಲ್ಲ ಉದ್ದಾರ ಕಾಲದ ಬೃಂದಾವನವೇ ಪಳೆಯ ರಾಧಾ ಬಂದುಬಿಟ್ಟ ಅಂದಾಗ ರಾಧಾ ಪಿರಪೆತ್ತಿ ತಿರುಗಿ ಅವತಾರ ಬಂದು ಹೊಸ ಅವತಾರ ಬಂದುಬಿಟ್ಟ ಅಂತಂದ್ರೆ ಎಲ್ಲ ಬುದ್ಧಾರ ನಾವು ಆಶ್ಚರ್ಯ ಮಾಡಿ ಏನೋ ದಾರ ಅಂದೇ ಇವಾಗ ಅರಿವಿರತ್ತಾಗ ನಾ ಕೃಷ್ಣ ಐತ ಬಂದೆ
ಕೃಷ್ಣನ ಉಣರ್ವು ಎಲ್ಲ ಬುಕ್ಸಿರ, ಎಲ್ಲ ಅಡ್ಡ ಬುಕ್ಸಿರ. ಆ ಉಣರ್ವುನ ಎಲ್ಲ ಅಡ್ಡ ಬಿದ್ದಾರ, ಉಂದಾರ. ಈಗ ನೇರ ಹೋದ ಒಬ್ಬನೇ ತನಗ ಆಸೆ ಆ ಇಡೀ ಜೀವ ಗೊಸೆಯಿಂದ ದೊಡ್ಡ ಮಹಾತ್ಮ ಇದ್ದರು ಅಲ್ಲಿ ಬೃಂದಾವನಗೆ. ಕೃಷ್ಣ ಭಕ್ತಿಯ ಗೋಸ್ವಾಮಿ ಜೀವ ಗೊಸೆಯಿಂದ ತಿಂದಿದ್ರು. ಅಪ್ಪೇರ್ಪಟ್ಟ ಆ ಸ್ವಾಮೀಜಿಯ ಮೀರಾ ಇಲ್ಲಿಯ ದೊಡ್ಡ ಮಹಾನ್ ಜ್ಞಾನಿ ಇದ್ದಾರ್ತವ ಆ ಜೀವ ಗೊಸೆ, ಆ ಜೀವ ಆ ಬ್ರಹ್ಮಜ್ಞಾನಿಯ ಜೀವ ಗೊಸೆಯನ್ನು ನನಗೆ ನೋಡಿದ ದಯ್ಯ ಸದಾ ನೆಮ್ಮದಿಯ ನಾನು ನೋಡುದ ಇದು ನಾಮಕ್ಕೆ ಲಾಭ ಓದಿ ಲಾಭ ಕರೆದು ಎಂದು ರಾಧಾಕೃಷ್ಣ ಇದ್ದೇಳಿಯ ಬೃಂದಾವನಕ್ಕೆ ಎಂದು ಕೃಷ್ಣ ನೆನಪನಿದ್ದೆ. ಒಂದು ಮಧುವಾದ ಹೆಮಾತಿಯ ನಾನು ನೋಡಿದ, ಅಲ್ಲಿಂದ ಬಂದಲೇ ನಾನು ನೋಡಿದ. ಇದೋ ಒಳ್ಳೆಗೆ ಪಾಡಾಕು ತಾವು ನೋಡಿದ್ಗಾಗಿ ಬಂದಿದ್ದಾರೆ. ನಿನ್ನ ಪಕ್ಕ ಏನು ಮುಖದಿಲ್ಲ ಕೊಡ್ಸು ಸರಿಯ ಸನ್ಯಾಸಿ ಸಿದ್ಧರುಗಳೇ ಇದೆ. ಸಿದ್ಧರ್ ಸಾರ ಒಲೆ ಕೊಂಬಳೆ ವರಾದೆ ಆಲೆ ದೂರದಲ್ಲಿ ಹುಟ್ಟಿವರೇ ಅವ್ರದ್ದು ಹುಟ್ಟಿದ್ದಾರೆ. ಅವಕ್ಕೆ ಇದು ಅವಕರ ನಾನು ಬರೆಯೋದಿಲ್ಲ. ಅವಕರ ಸಾಧನಾಥ ಮಾತಿ ಅವಕರ ಆಣ್ಮೀಕ ಪರೀಕ್ಷೆ ಎಮುಕರ ಪಕ್ಕ ಸೇತುಕೊಳ್ಳೋದು. ಎಮುಕರ ಸೇತಿಲ್ಲ ನನ್ನ ಮನಸ್ಸು ಕಲಂಜಿಟ್ರ, ನನ್ನ ಮನಸ್ಸು ತಪ್ಪ ಯೋಚಿಟ್ರ ಅವಕರ ಮನಸ್ಸು ಇರ್ತೈತೆ. ಆತ್ಮಾವನ್ನ ಎಲ್ಲ ಹೊಂದುತ್ತಾ ಆಗ ಅತ್ತ ಮಾತ್ರ ಎಲ್ಲನಗೆ ಆ ಮಹಾನ್ ಏನಾಗ್ಯಾರ ದಾರು ಎಮುಕರೆಲ್ಲ ಬರ್ಸಿಟ್ರು. ಎನ್ನ ಪಕ್ಕಲ್ಲ ಗಂಡು ಮುಗುರು ಶಿಷ್ಯರ್ತಿದ್ರು. ನಾ ಬ್ರಹ್ಮಚಾರಿ ನಾ ತ್ಯಾಗಜೀವಿ ಎಮ್ಮುಕರ ಈ ಮಹಾನ್ ನೋಡುದಲೇ ತದೇಕೆಗುಸು ಅತದೇ ಅಹಂಕಾರ ಕೂಡ ಭಕ್ತಿ ಅಹಂಕಾರ ದೊಡ್ಡ ಮಹಾನು ಕೃಷ್ಣ ಭಕ್ತರು ಅಲ್ಲಿದ್ರೆ ನಿಮಗೆ ಮಾತಿಗೂ ನಾ ನೋಡುದಲೇ ಏಕೆಗುಸು. ಇದು ಈ ಮೀರಾಬಾಯಿ ಗೋವರ್ಧನಗಿರಿ ಪಕ್ಕ ಇದ್ದೇವೆ. ಗೋವರ್ಧನಗಿರಿಯ ನೆಚ್ಚಿಯಲ್ಲಿ ಪಾಠ ಪಾಡಿದ್ರೆ ಇದನ್ನು ಹೋಗಿ ಸುದ್ದಿ ಇದ್ದಾರೆ. ಅಮ್ಮ ಮೀರಮ್ಮ ಮಂಚಿಬಿಡಿ ದೊಡ್ಡ ಸ್ವಾಮಿ ಯುವಕ ಈಗ ನೋಡಿದ್ರೆ ಎಂದಾರ ಏಳು ಪಕ್ಕದ ಪರಚಬಡ ಅಂತಂದಾರ ಅದ್ರ ಮೀರ ಒಂದು ವಿಷಯ ಬೃಂದಾವನ್ಗೆ ಕೃಷ್ಣರ್ ತವರ ಎಲ್ಲ ಬರೀ ಈ ಬೃಂದಾವನ್ನಾಗೆ ಕೃಷ್ಣರ್ ತವರ ಎಲ್ಲವೇ ಹೇಳುತ್ತದೆ. ಇಲ್ಲಿ ಒಂದೇ ಒಂದು ಆಣ್ಮಗನ್ ದಾರ ಕೃಷ್ಣ ಮಟ್ಟುತ್ತ ಎಲ್ಲವೇ ತನಗಾಯ್ತು ಇದ್ದಾಗ ಅತ್ತೆಯ ಕೃಷ್ಣರಿಗೆ ಸಮವಾವ ಬೈದಾರೆಯ ತಿಬ್ಬುದು ಮುಡಿದರವ ಅತ್ತನೆಯ ಈ ಬದಿಲಾಗಪಟ್ಟದು ತನ್ನ ಶಿಷ್ಯರು ಹೇಗುನೆ ಉಣ್ಮೆಯ ತನಕ ಮನಸ್ಸೆಲ್ಲ ಎರಿಗಿತ್ತು. ಆ ಮಹಾನ್ ಇದ್ದ ದಾರ ಮಾತಾಡೋದು ಮಾಡಿದ್ರ ಜ್ಞಾನಿತ ಮಾತಾಡೋದು ಎನ್ನ ಬಿಡ ಉಯರ್ದ ಕೃಷ್ಣ ಭಕ್ತ ಮಾತಾಡೋದು ತನಗ ಆಗೇನರ್ಥ ತನಗ ದಾರ ನೋಡಿ ಗಂಡು ತೋರುದಿಲ್ಲ ಎಲ್ಲವೇ ಎಣ್ಣೆ ತೋರ ಒಂದು ಕೃಷ್ಣನ ಮೊಟ್ಟು ಗಂಡು ತೋರ ಅತ್ತವ ನೆಲೆ ಇವನೇ ನೇರ ಆ ಮಹಾಜ್ಞಾನಿಯೇ ಜೀವ ಗೊಸೆಯನ್ನೇ ಏನು ಮಾಡ್ಯಾರ ಅಂದರೆ ನೀರಾವತಿ ಹೇಳಿ ಬಂದಾರ. ನೀರಾವತಿ ಹೇಳಿ ಬಂದು ತನ್ನ ಪಾದಗಟ್ಟುತ್ತೆ. ಈಸು ಕಾಲ ಕೃಷ್ಣ ಭಕ್ತಿನೋಗಿ ಕೃಷ್ಣರ ಪತಿ ಮಾತಾಡೋದನ್ನ ನೋಡ್ತಿದ್ದೆ, ಕೃಷ್ಣರ ಪತಿ ವರ್ಣಿಸೋದನ್ನ ನೋಡ್ತಿದ್ದೆ, ಕೃಷ್ಣರನ್ನ ವೇಷ ಹಾಕಿ ಆಡೋದನ್ನ ನೋಡ್ತಿದ್ದೆ, ಪಾಡೋದನ್ನ ನೋಡ್ತಿದ್ದೆ, ಎಲ್ಲ ನೋಡ್ತಿದ್ದೆ. ಅಲ್ಲಿ ಕೃಷ್ಣ ಉಣರ್ವುಣಗೆ ಉಚ್ಚವನ ಈತ ನೋಡ್ನೆ ಅಥವಾ ಒಂದು ಭಕ್ತಿಯ ನಾ ಮೀರಾಬಾಯಿ ಸರ್ಸ ಕಂಡೆ ಅಂತಂದು ಮೀರಾಬಾಯಿ ಕಾಲುಗಡ್ಡೆ ಉದ್ದಾರ. ಮೀರಾಬಾಯಿ ಕಾಲುಗಡ್ಡೆ ಬಂತು ಮೀರ ಏನ ಕೃಷ್ಣ ಪರಮಾತ್ಮ ಗಂಡ ಇಲ್ಲಿ ಬಾಂಧ ಅಲ್ಲ ಇಲ್ಲಿ ಕನವ ನೋಡ್ಲಿ ಅಂತ ಮನೆ ಆ ಎಡೆಯ ಮಚ್ಚಿ ಕೃಷ್ಣ ತೋರಿ ಏನಾಗ್ಯಾರಂದ್ರೆ ಇಲ್ಲಿಯಲ್ಲಮ್ಮ ನೀ ದ್ವಾರಕ ದ್ವಾರಕಾಗೋ ಬಂದ. ಈಗ ಇಲ್ಲಿಗಟ್ಟ ಬೃಂದಾವನಕ್ಕೆ ಬಂದುಬಿಟ್ಟ. ಈ ಬೃಂದಾವನಕ್ಕೆ ಬಂದದು ಕೃಷ್ಣರನ್ನ ನೋಡೋದಲ್ಲ, ಕೃಷ್ಣ ಭಕ್ತಿ ಎಲ್ಲ ಉಣರ್ತದ ಕೃಷ್ಣ ಭಕ್ತಿ ಎಲ್ಲ ಉಣರ್ತದ. ಆ ಮಹಾನಗ ಜ್ಞಾನ ಕೊಡೋದಗಾಯೇ ಕೃಷ್ಣರ ತನವ ಕೇಸರ ಈಗ ಅಯ್ಯಾರ ದ್ವಾರಕ ಅದು ಆಗ ದ್ವಾರಕ ಆಗತ್ತ ತೇಡಿ ಹೋದಾರ ರಂಚೋಡು ಶ್ರೀಕೃಷ್ಣ ಗುಡಿಗ ಹೋಗಿ ಪಾಡ್ಯಾರ. ಕೃಷ್ಣರ ನೋಡ್ಯಾರ, ನೋಡಿ 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 ಅದೇ ಉಸಿರವರ ಕೃಷ್ಣರ ಕೂಡ ಆತ್ಮ ಐಕ್ಯಾರ. ಮೀರಾನ ಚರಿತ್ರ ಅದು ನೋಡಿದ್ರ ಮೀರಾನ ಚರಿತ್ರ ನೋಡೋದಿಲ್ಲ. ಎಸಗೋ ರಾಜ ಬಂದಾರ, ಎಸಗೋ ರಾಣಿ ಇದ್ದಾರೆ, ಪಸುಂದಾನ ರಾಣಿ ಎಲ್ಲ ಭಾರತ ದೇಶನ ಇದ್ದಾರೆ, ಒಳಗಫುಲ ಇದ್ದಾರೆ. ಎಸಗೋ ರಾಣಿ ಹುಟ್ಟಿದ್ದಾರೆ, ಹೋಯ್ದಾರೆ, ಎಲ್ಲ ಮಾಡಿ ಸತ್ತಿದ್ದಾರೆ. ಅಲ್ಲಿ ಮೀರಾ ರಾಣಿ ಹುಟ್ಟಿದ್ರು ಕೂಡ ಮೀರಾ ಏ ಭಾವ ಉಣ್ಮ್ಯಾನ ಪ್ರೇಮಮಯ ಮಹಾಭಾವ ಅಂತದ್ದು ರಾಗಾತ್ಮಿಕ ಭಕ್ತಿ. ರಾಗಾತ್ಮಿಕ ಭಕ್ತಿಯಿಂದಲೇ ಮಾಧುರ್ಯ ಭಕ್ತಿ, ಮಾಧುರ್ಯ ಕೃಷ್ಣರ ಎಲ್ಲ ಎಡೆ ನೋಡಿದ ಮಟ್ಟಲ್ಲ ಎಲ್ಲವೇ ರಗತ ಸುಂಟ ಎಲ್ಲವೇ ನಾತಾತ ಭಾವ. ಆ ರಾಗ ಆತ್ಮಿಕ ರಾಗ ಮನೆ ಪಟ್ಟರದರು ಆತ್ಮ ಎಲ್ಲರಿಗೂ ಆ ಪರಮಾತ್ಮವ ನೋಡುವ ಉಣರ್ವಿಗೆ ಮೀರಾಬಾಯಿ ಮೀರಾ ಸರ ಎರಡು ವಿಷಯ ಕಪ್ಪುದಾರೆ. ಸಕುಬಾಯಿ ಸರ ಸಗೀಪ್ ತನ್ಬೇಕಂತ, ರಮಾಬಾಯಿ ಸರ ಆ ಪೂರ್ಮಿಯ ಕಾತರದ್ದು ತನ್ನ ಪೈಸಿಯ ಮುಖವೇ ಇಲ್ಲ.
ಮೀರಾಬಾಯಿ ಸತ್ತವ. ಇದೆಲ್ಲ ಅಂಜಿನ ಬಜೋಳಿ ಏನಂದ್ರ ದೊಡ್ಡ ಆಣ್ಮೀಗ ದೊಡ್ಡ ತಡಕಲ್ಲ ಏನಂದ್ಯ ಪಬ್ಲಿಕ್ ಕ್ರಿಟಿಸಿಸಮ್. ಅವ್ರಿಗೆ ಅತ್ತಂದಿಟ್ಟಾರು ಇತ್ತಂದಿಟ್ಟಾರು, ತಪ್ಪಾನೆ ಚಿಟ್ಟಾರು ಅತ್ತನೇ ಚಿಟ್ಟಾರು. ಕೃಷ್ಣರ ಎದುರು ಬದಿ ಕವಲಪಡಲ ಎಂಟುನೃತ ಎಲ್ಲವೇ ನೃತ ಅದನ್ನ ದುರ್ಯೋಧನ ಕಿಂಡಲ್ ಮಾಡಿದ, ಕೇವಲ ಮಾಡಿದ, ಬಟ್ಟೆ ಕದ್ದಮ್ಮ, ಮುಗ್ಗರು ಕೂಡ ಆಡಿ ಪಾಡಿದಮ್ಮ, ಅದನ್ನೆಲ್ಲ ಏದನ ಬದಿ ಕವಲಪಡ. ಕೃಷ್ಣ ಪರಮಾತ್ಮ ಹೇಳಿದ್ದ, ಅಲ್ಲಿ ಮೀರ ಆಸನ ತನ್ನ ಪತಿ ತಪ್ಪ ಮಾತಾಡ ನೀವು ಕವನೇ ಪಡುವೆ ಒಂದೇ ಒಂದು ವಿಷಯ ತೆಲಿಮಾಯ್ತು ದಾರು ವಾರ್ತೆಯು ಮೀರಾನ ಪುಣ್ಪಡುತ್ತು ಅಳುಗ ಮೀರಾನ ಮನಸ್ಸು ಬಲವೀನ ಇಲ್ಲ ಅತ್ತ ಮೀರಾನ ಶಕ್ತಿ. ಎರಡಾவது ವಿಷಯ ಉಣ್ಮೆಯ ಎಲ್ಲಾದೇ ಕೃಷ್ಣರಾಮರೇ ನಾನು ದಾರಿ ಸಾಲ ಹೋಗಿ ಕೊರೆಯಲ್ಲಿ ಏನವ ಕೊರೆಯೋದು ನೋಡಿದ್ರ ಏನೋ ಮುಡುವ ಹೋಗ್ರು, ಏನೋ ಕೇವಲ ಮಾಡೋಗ್ರು, ಏನೋ ನಡತೆ ಪತ್ತಿ ತಪ್ಪ ಹೋಗ್ರು, ಏನೋ ಇದು ಬೇನ ಅವು ಸೋಮಿತಬೇಕಂತ ಮನೆ ಎಂತ ಆ ಉಣರು ಅದಂತ ಮೀರಾಮನೆ ಇನ್ನೂ ಉಯರ್ந்த ಭಕ್ತಿ ಮಾಧುರ್ಯ ಭಕ್ತಿಯೋட ಸೇದು ಪ್ರೇಮಮಯ ಮಹಾಭಾವ ಅಂದ್ರೆ ಭಾವ ಅಂದ್ರೆ ಅರ್ಥ ಉಯರ್ந்த ಭಾವ, ಮಹಾಭಾವನ ಪ್ರೇಮಮಯ ಅರ್ಥ. ಒಬ್ಬರು ತಪ್ಪಾ ಸಿರಿತಾ ನೆಚ್ಚು ಈ ಸಲ ಭಕ್ತಿ ಇದೆ ಎನ್ನ ಹೋಗಿ ತಪ್ಪ ಮಾತಾಡಿದ್ದಾರೆ ನಾಸಾಗಿ ಹೋಗ್ಬಿಟ್ಟಿವಿ ಮಣ್ಣಾಗಿ ಹೋಗ್ಬಿಟ್ಟಿವಿ ಅಥವಾ ಹೇಗೆ ಮೀರಾಸರ ಅಂತ ಪ್ರೇಮಮಯ ಮಹಾಭಾವ ಎದುರಪತಿ ಕಾವಲು ಕೊಡಲಿಲ್ಲ ನೇರಡಿಗೆ ಓಪನ್ ಆಯ್ದ ಏನ ಕೃಷ್ಣದ ಗಂಡ ತನ್ನ ಗಂಡನ ಸರಿ ಇದ್ದ ನಾನು ಆತ್ಮವ ತನ ಕೂಡ ಇಂದು ನಾನು ತನಗೆ ಕಾತುಂದೆ ನಿಂಗೆ ನಾ ದ್ರೋಹೆಲ್ಲ ಮಾಡೋದಿಲ್ಲ ನಿಂಗೆ ಕೂಡ ನಾನು ಇದ್ದಿದ್ದೆ ಏನು ಮಾಡ್ರಿ ನನಗೆ ತಾತ ನೀರಿಲ್ಲ ನೀರಸರ ವಿಭೀಷಣ ಅಣ್ಣ ತಮ್ಮ ರಾಮಗಾಯಿ ರಾವಣನ ಒದರಿ ತಳ್ಳಿಟ್ಟು ಭಗವಂತ ಮುಖ್ಯ ಉಣ್ಮೆ ಅವನ ತಮ್ಮ ಅಣ್ಣ ಏದಂತ ಕೇಳ್ಬೋದು ಅದಂತ ಧರ್ಮ ಭ್ರಾತ ಧರ್ಮ ಅಲ್ಲ ದೇವರು ಉಣ್ಮ್ಯಾನ ಪರಧರ್ಮ ವಸ್ತಿ ಮನೆ ಈ ಧರ್ಮಲ ಬಂದಿಲ್ಲ ಒದರಿ ತಟ್ಟು ಬರದ ಸ್ವಂತ ಅವ ಕೈ ಏನು ಅಣ್ಣಗಾಯಿ ಪರಮಾತ್ಮ ಅಣ್ಣ ಮತ್ತೆ ರಾಮ ಪರಮಾತ್ಮ ಏನು ಅಣ್ಣದ ಮುಖ್ಯ ನೀ ಅವು ಅವು ಇದು ಮಾತು ಕೇಳ್ತು ಅವು ಬೇರೆ ಎತ್ತಾಗಲಿ ಸರಿ ಇದು ಮಾತು ಕೇಳ್ತು ಇನ್ನೊಂದು ಕೈಗೆ ಬರದ ಕೈತ ಎಲ್ಲ ಜೂರಿ ಮಾಡಿದ್ದೇವೆ ಕೈಗೆ ಕೆಟ್ಟ ಸುರಿಸಿ ರಾಮಾಯಣ ನಡೀತಿದ್ವಕ್ಕೆ ಅಪ್ಪೇರ್ಪಟ್ಟ ಉಯರ್ದ ಭಕ್ತೆ ಆಲೆ ಅದನ್ನು ಒದರಿ ಮಹಾಚಕ್ರವರ್ತಿ ಬಲಿ ಗುರುನಾದರ್ ಈಗರ ಶುಕ್ರಾಚಾರ್ಯರು ಬಂದು ನಾರಾಯಣ ಮರ ಕೊಟ್ಟರಕ್ಕೆ ನಾ ಗುರುಗಡ್ತ ದೇವರು ಎನ್ನ ಮಾತು ಕೆಟ್ಟರು ಗುರು ಒಡೆ ದೇವರು ತೋರಿಸ್ತೀನಿ ಗುರುವೇ ದಾರುವ ತೋರಿಸುದು ದೇವರ ತೋರಿಸು ಗುರುವ ಕೂಡ ಒದರಿ ತಲ್ಲಿಟ್ಟು ದೇವರು ಗೋಪಿಯರ್ಗಳು ತನ್ನ ಕುಟುಂಬವೆಲ್ಲ ಒದರಿ ತಲ್ಲಿಟ್ಟು ಕೃಷ್ಣರ್ ಕೂಡ ಎಲ್ಲ ಅವಮಾನ ಪಟ್ಲಿ ಕೇವಲ ಪಟ್ಲಿಯು ಇದ್ರು. ಗೋಪಿಯರ್ನ ಚರಿತ್ರೆ ಎತ್ತೆ ಗುರುವಲ್ಲ ಗೋಪಿಯರ್ ಅದೆಲ್ಲ ಎಲ್ಲ ಕಷ್ಟಪಟ್ಟು ವೇದನೆ ಪಟ್ಟು ಎಲ್ಲ ಕೇವಲವರ ಅನುಭವಿಸಿ ಎಲ್ಲ ಮಾಡಿತಾ ಇಂದು ಅವತ್ತೆಲ್ಲ ಇಂದು ಕೃಷ್ಣ ಭಕ್ತಿ ಮಾತಾಡಲಿ ಮೀರ ಗೋಪಿಕಾ ರಾಧಾ ಯಶೋಧ ಇದೆಲ್ಲ ಏನಾಗ್ತದೆ ಎಲ್ಲ ತ್ಯಾಗ ಮಾಡಿಬಿಟ್ಟು ಬಂತ ಎಲ್ಲ ಅವಮಾನವೂ ಸಂಕ್ಷಿಪ್ತ ಎಲ್ಲ ಅವಮಾನವೂ ಇದಾರ ಆ ಪಬ್ಲಿಕ್ ಕ್ರಿಟಿಸಿಸಮ್ ಇದು ಅದು ತನಗೆ ಹಂಚಿದೆ ತಪ್ಪ ಮಾತಾಡ್ತಾರೆ ಅದು ಮಾತಾಡ್ತಾರೆ ಸೊ ಯುದ್ಧ ಒಂದು ರಾಣಿಯರಾಗ ಇದೆಲ್ಲ ಅಂಜಿದೆಲ್ಲ ಮೀರಾಬಾಯಿ ಅತ್ತ ಒಂದು ಭಕ್ತಿಯ ದಾರು வெளிப்படுத்தது முடியாது ಎಲ್ಲ ಇದ್ದಾರೆ ಕೇವಲ ಮಾಡಿಯಾರದಾಗ ಆತನಿಂದಲೇ ತನಗೆ ಅವಮಾನ ಎಂದು ಆತ್ಮಹತ್ಯೆ ಮಾಡಿದ್ದಾರೆ ತನ್ನ வாழ்க்கையை ಮುಗಿಸಿದ್ದಾರೆ ತನ್ನ வாழ்க்கையே ಕೃಷ್ಣರ ಅಂತ ಅದು ಮನೆ ಆ ಕೃಷ್ಣರು ಎಲ್ಲಿ ಇದ್ರು ಬಿಟ್ಟರು ಅದಕ್ಕೆ ಬಿಟ್ಟರು ದ್ರೌಪದಿ ಅದನ್ನು ಉದಾಹರಣೆ ಕೃಷ್ಣರು ಇಟ್ಟರು ನೀ ಐದಾವ ಮದುವೆ ಮಾಡಿದ್ದಾವ ಇಲ್ಲಾಟಿ ನಾಲ್ಕ ಸನ್ಯಾಸಿ ಇರ್ತೀಯಾರ ನೀ ಅರ್ಜುನ ಮದುವೆ ಮಾಡಿದೆ ಅಲ್ಲ ಕುಂದಿಯಮ್ಮ ನಾ ಐದಾವು ಪಂಗಿಡು ಮಾಡುವುದು ದುಟ್ಟ ಎಲ್ಲ ಪಿರ್ಸಿಕೆ ವೇತು ದುಟ್ಟ ಅರಿಯಾಮೆನೋಗೆ ಕಣ್ಣ ಮುಚ್ಚಿಟ್ಟು ಕುಂದಿ ಇಟ್ಟ ಅಲ್ಲ ಅವು ಮಾತ ಅವಕ ತಟ್ಟಾದಿದ್ದಾರೆ ಅವಕ ಅದ ಒಂದು ಸಂಕಲ್ಪ ಇಟ್ಟಿದ್ದಾರೆ ನೀವು ಐದಾವು ಮದುವೆ ಮಾಡೋದಿಲ್ಲ ಮೀರಿ ನಾಲ್ಕವು ಏನಾದಾರ ಸನ್ಯಾಸಿಸಿಯಾರ ಯುಧಿಷ್ಠಿರ ಸನ್ಯಾಸಿಸಿಬ್ಲೆ ಧರ್ಮವದಾರ ಕಾಪಾಡ್ತಿಯಾರ ಭೀಮ ಸನ್ಯಾಸಿಸಿಬ್ಲೆ ದಾರ ಧರ್ಮರಾಜ್ಯಗ ತೊಣೆ ಇದ್ದಾರ ಸಹದೇವ ಸನ್ಯಾಸಿಸಿಬ್ಲೆ ದಾರ ಜ್ಞಾನವ ಹೇಗೆ ಕೊಟ್ಟಾರ ನಗುಲ ಸನ್ಯಾಸಿಸಿಬ್ಲೆ ದಾರ ಇದು ಮಾಡ್ಯಾರ ನೀ ಐದಾவது ಎಂಟು ಹಾಕುತ್ತ ಇದು ತಾನ ಉತ್ತರ ನೇರ ಹೋಯ್ತಾನಪ್ಪ ಇದ ದ್ರೌಪದ ಇದ ಐದಾಗ ಎಂಟು ಹಾಪುದು ಮುಡಿದ್ರವ ಕೃಷ್ಣರು ಸ್ವಾಮಿಯ ಇಡ್ಲಿಪ್ಪಮ್ಮ ಅದು ಹೆಂಡಿತ್ತು ಕೇಳ್ತಾರಿಗ ಅದೆಲ್ಲ ನಡೆದ್ರವ ಒಂದು ಅಪ್ಪಕಾರ ಐದಾಗ ಒಂದು ಹೆಣ್ಣ ಮದುವೆ ಮಾಡಿಸಿಬಿಟ್ರ ಅದೆಲ್ಲ ನಾ ಮದುವೆ ಮಾಡಿಸಿಬಿಟ್ಟಿಲ್ಲ ನಾ ಕೃಷ್ಣರ ಸ್ವಾಮಿ ಆಗಲಿ ಪರವಾಗಿಲ್ಲ ಸ್ವಾಮಿ ತಮ್ಮ ಅಲ್ಲ ಏನೇ ಕೈ ಭಗವಾನ್ ಎನ್ನ ಗೋವಿಂದ ಏನೋ ಮಾಡಿದ ಕಾರಣ ಅಪ್ಪ ನೀನು ಮನಸಾರ ಒಪ್ಪಿವಿ ತ್ಯಾಗ ಮಾಡಿದ ಅಲ್ಲಿ ಇಂದು ದ್ರೌಪದಿ ಪಂಚಕನ್ಯಾನ ಒಬ್ಬ
ಒಂದು ಒಲಗಪ್ಪಲಕ್ಕ ದ್ರೌಪದಿ ಗುಡಿ ಹಿಡ್ದು 5వ ಮದು ಮಾಡಿದ ಕೇವಲ ತನ್ನವ ವೇಸಿ ವಿಭಚಾರಿ ಅತ್ತ ಅವಮಾನ ಮಾಡಿದರು. ಅದೆಲ್ಲವ ತಾಂಡಿ ದುರ್ಯೋಧನ ಕೇವಲ ಮಾಡಿದ, ಹಸ್ತಿನಾಪುರ ಕೇವಲ ಮಾಡಿದರು. ಅದೆಲ್ಲವ ಕಳೆದು ದ್ರೌಪದಿ ಗುಡಿ ಅಡ್ಕೊಂತಾರೆ. ದ್ರೌಪದಿ ಎಸುಗುವ ಕುಲದೇವರಾಯ್ತಾರೆ. ಇದು ಕೊಯಮತ್ತೂರ್ನಾಗೆ ದ್ರೌಪದಿಗೆ 11 ಗುಡಿ ಎಡದೆ. ದ್ರೌಪದಿಗೆ 11 ಗುಡಿ ಎಡದೆ. ದಿತ್ತ 5వ ಮದು ಮಾಡಿದ್ರು 11 ಗುಡಿ ಕಟ್ಟೋದು ಏನತನ ವೇಂಡಿಯಾರ. ದ್ರೌಪದಿ ಅಮ್ಮನೊಂದು ವೇಂಡಿಯಾರ. ದ್ರೌಪದಿ ಮೊದಲ ದೇವರು ತುಕ್ಕಿಡ್ತಾ ಮೀದ 5 ಪಾಂಡವರ ದೇವರು ಕಟ್ತಾರ. ದೇವರಿಗೆ ಏನು ಬೇಕಲ್ಲ. ಕೃಷ್ಣರ ರೀರ 5వ ಮದು ಮಾಡೋದಿಲ್ಲ. ಎಸಗ ಅವಮಾನವ ಸಂತಿಸಿದ್ದು ಅದು ಕೃಷ್ಣರ್ಗಾಯ ಅವಮಾನವ ಸಂತಿಸಿದ. ಕೃಷ್ಣರ್ಗಾಯ ತುಗಿದ ರೂಪವ ಸಂತಿಸಿದ. ಕೃಷ್ಣರ್ಗಾಯ ಧರ್ಮನವಾಗ ಇದ್ದ ಆ ತ್ಯಾಗ ಆಗಪಟ್ಟಿರ್ತಾ ಇಲ್ಲ. ಆ ವಿಷಯದ ಮೀರಾ ಸರ್ಕ ಮೀರಾ ಬಾಯಿಸ್ತಾರೆ ಎಲ್ಲ ನನಗೆ ಅದು ಬರೆಯಾದ ಮನಸ್ಸು ಸಂಚಲಾರ ಒಂದು ಪುನಃ ತಪ್ಪನ ಮಾತಕ್ಕೆ ತೆಗೆಯೋ ನಾವು ಎಲ್ಲ ತಪ್ಪ ಮತ್ತೆ ಸೋಮ್ಯ ಭಗವಾನ್ ಶ್ರೀ ಸತ್ಯಸಾಯಿ ಅವತಾರನಿಗೆ ಎಲ್ಲ ದೊಡ್ಡ ಅವತಾರ ಭಗವಾನ್ ಶ್ರೀ ತಾನೇತ ಸಾಯಿ ಕೃಷ್ಣ, ತಾನೇತ ಸಾಯಿ ಶಿವಶಕ್ತಿ, ತಾನೇತ ಸಾಯಿ ಶಿವ, ತಾನೇತ ಸಾಯಿ ಪರಬ್ರಹ್ಮ. ಆ ಅವತಾರ ಪಡಿತಾನೆ ಎಲ್ಲವ ಸಂಧಿಸುತ್ತೆ. ಇದು ದ ಹೈಯೆಸ್ಟ್ ಜ್ಞಾನ. ಮೀರಾಬಾಯಿ ಸರ್ ಅಂತ ಅದು ತಾಡಿ ಕಡೆ ಹೇಗಿದೆ. ದ 2 words which pleases me always. Yes. ಆಯ್ತು ಸ್ವಾಮಿ ಆಯ್ತಂದು ಯಾವುದು ತಪ್ಪ ಕಷ್ಟ. ಹೇಳಿದ್ರು ನಂಗೆ ಲೀವ್ ಹಾಕ್ಯಾರ. ಸ್ವಾಮಿ ಹೆಚ್ಚಾಡಿದೆ ಹೇಗಕ್ಕ ಲೀವ್ ಹಾಕಿರ. ಸರಸ್ವತಿ ಅಮ್ಮ ಇನ್ನು ಮಂಜಿದ ಹೋಗಬೇಡ ಇದ್ದೀತಾರೋ. ಸ್ವಾಮಿ ಈಗ ನೋಡು ಏನಾರದು ಆಗುತ್ತಾ. ಮೀರಾಬಾಯಿ ಚರಿತ್ರೆ ಅಪ್ಪರ ವಿಳಾವರಿಯ ಮೀರಾನ ಒಂದೊಂದು ನುಣಕ ಓಡ ವೈರಾಗ್ಯ, ತಿತಿಕ್ಷಾ, ವಿಶ್ವಾಸ, ನಂಬಿಕೆ, ಪುಣ್ಯ ಕೃಷ್ಣರ ಆಡಿದ್ದೇನೆ ಉಣರ್ವು ಮೀರಾಬಾಯಿ ಸರ್. ರಾಗಾತ್ಮಿಕ ಪ್ರೇಮಮಯ ಮಹಾ ಭಾವ. ಭಾರತೀಯ ರಾಗಾತ್ಮಿಕ ಪ್ರೇಮಮಯ ಮಹಾಭಾವ ಇದು ಮೀರಾ ಸರ್. ಮೀರಾ ಕೂಡಿ ಶೀಘ್ರ ಊಟಿನೊಗೆ ಸಾಯಿ ಮೀರಾಮೃತ ಒಂದು ದೊಡ್ಡ ಬಂಗ್ಲಾ ಅದು ಸ್ಪೆಷಲ್ ಬಂಗ್ಲಾ. ಅದ ಹೆಸರೇ ಸಾಯಿ ಮೀರಾಮೃತ. ಶಿವಾಮೃತ ಮೀರಾಮೃತ. ಆಗ ಒಂದು ಕಾಲಘಟ್ಟನೊಗೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಸರ ಕೇಳ್ತರು, ಸ್ವಾಮಿ ಎರಡವೂ ಸೂಪರಾನ ಭಕ್ತಿದ್ದ. ರಾಧಾ ಅಪ್ಪರು ದೊಡ್ಡ ಕೃಷ್ಣ ಭಕ್ತಾಯ ಇಲ್ಲ ಮೀರಾ ದೊಡ್ಡ ಕೃಷ್ಣ ಭಕ್ತ ಇದ್ದಬ್ಬದಿಲ್ಲ. ಭಗವಂತ ಇರುತ್ತೆ ಇಲ್ಲ ಭಗವಾನತನ ಕೃಷ್ಣ, ಭಗವಾನೇತನ ಮೀರಾ, ಭಗವಾನೇತರ ಇತ್ತು ಭಗವಾನ್ ಸೌಖ್ಯ. ನೀಗೆ ಏನು ನಿಶ್ಚಯರಿ ಅದನ್ನ ಸ್ವಾಮಿ ಇದು ಭಗವಂತ ಅದ ಸ್ವಾಮಿ. ರಾಧಾ ಅಂದ್ರೆ ಭಕ್ತಿ ಹತ್ತು ರಾಧಾ ಆಧಾರ ಆರಾಧನ ಎಲ್ಲ ಎರಡವೂ ಅಪ್ಪರ ಕಷ್ಟಪಟ್ಟರು. ಕೃಷ್ಣನಿಗಾಗಿ ಎಲ್ಲ ಎರಡವೂ ನೆರೆಯ ಅವಮಾನ ಪಟ್ಟರು. ಅದೆಲ್ಲ ಕಾಲ ಉಣರ್ವಿದ್ರು ಕಡಂದ್ರೆ ಇದ್ರು. ಅದನ್ನೇ ಓಹೋ ಕರೆಕ್ಟಾ. ಎರಡವೂ ಸ್ವಾಧೀನ ಎಲ್ಲ ಅವಕ್ಕೆಲ್ಲ ಬಂತು. ರಾಧಾ ಮಹಾಲಕ್ಷ್ಮಿ ಭಯಂಕರ ಪೂರ್ಣ ಶಕ್ತಿ ಎಲ್ಲ. ರಾಧಾ ಕೃಷ್ಣನ ನೋಡಿಟ್ಟ. ಕೃಷ್ಣನ ಫಿಸಿಕಲ್ ಅದು ಉಣರ್ವು ಕೊಡವೇ ಇದ್ದ. ಆ ರಾಧಾ ಭಕ್ತಿ ಮಾಡಿ ಕೃಷ್ಣ ಭಾವನೋಗಿ ಇರ್ಬೋದು ವಸ್ತಿತ. ರಾಧಾನ ಭಕ್ತಿ ಮೀತ, ರಾಧಾ ಶಕ್ತಿತ ಎಲ್ಲ ಸರ್ತ. ಆಗ ಕೃಷ್ಣರವೇ ನೋಡಾಗ ಕೃಷ್ಣರ ಸೆಲ ಕೊಡವೇ ಮಾತಾಡಿ ಆ ಕೃಷ್ಣ ಉನ್ನರ್ ಕೊಡವೇ ಅವ್ವೆ ಕುನ್ನ 4 ವಯಸ್ಸಿನಾಗ 5 ವಿಷಯ ಮನಸ್ಸಿನ ಪದಿಂಚಿ ಎಲ್ಲವ ತ್ಯಾಗ ಮಾಡಿಟ್ಟು ಕೃಷ್ಣರನ್ನ ಉಣರ್ವನಾಗಿದ್ದ ಮೀರಾ ಅದ್ರ ವಸ್ತು. ಒಂದೇ ಮೀರಾ ಪ್ರವಸ್ತಿ. ಮೀರಾವು ರಾಧತ ಅಲ್ಲೇ ದೇವರನ್ನು ಇದೆಲ್ಲ ಸ್ವಾಮಿ ನೋಡಿದ್ರು ನೆರವೇರಿಸ್ಬಿಟ್ಟಿರ್ತೀವ. ಸ್ವಾಮಿ ನೋಡಿ ಅಂದ್ಬಿಟ್ಟಿದೆ. ಅದು ನೋಡಿದ್ರೆ ಕೇಳ್ತಾ ಇದ್ದೀನಿ. ಸ್ವಾಮಿ ನೋಡಿ ಆ ಬಪ್ಪ ಡಿವೋಟಿಸ್ ಅದು ನೋಡಿದ್ರೆಲ್ಲ ದೊಡ್ಡ ವಿಷಯ ಕಡೆ ಅದು ಪುಣ್ಯ ಅಟ್ಲ ನಡೆದ್ರ ಸ್ವಾಮಿಯವೇ ಇಬ್ಬತ್ತು ದೊಡ್ಡ ವಿಷಯ. ಅಥವಾ ನವೀನ್ ಸಾಯಿ ಸಿಂಹಾಸನ ಯಶೋಧ ಮಾಯಿಗೆ ಸರಿ, ಮೇಘನಾಥ್ ಸಾಯಿಗಾರೆಲ್ಲ ಸರಿ, ನಿಂಗೆಲ್ಲ ಸೇರ್ತಿ. ನವೀನ್ ಸಾಯಿನ ಸಿಂಹಾಸನ ಕುಳಿತಾರಲ್ಲ ಸ್ವಾಮಿ ಗುರು ಕುಳಿಸಿಲ್ಲ, ಆ ಉಣರ್ನ ತಂದು ಕುಳಿಸ್ತಾರೆ. ನವೀನ್ ಸಾಯಿಗೆ ಆಂದೆ ಇಲ್ಲ ಏನೇನು ನಡೆದ್ರ ಇದೆಯೋ ಎಲ್ಲ ನಿಮಗೆ ನಡೆದ. ನಾನೇ ಇಂದು ಒಂದು 8 ನಾನೇ ನೀವು ಟೆಸ್ಟ್ ಮಾಡಿದೆ.
ಯಶೋದಮ್ಮ ಎನ್ನ ಮಾತುಕೂಡಿ ಕಟ್ಟಿ ಕಳಿಸುವ ಉರಿ ಮೇಲೆ ಆಡೋದು ಅವೇ ಅದು ತನಗೆ ಒಪ್ಪಿಕೊಳ್ಳ ಅದು ನವೀನ್ ಸಾಯಿ ಮಾತು ಸತ್ಯ ಸಾಯಿನ ಮಾತು ಏನೇ ಇಲ್ಲ ನಾವು ಪೊಯ್ಯೇ ಇಲ್ಲ ಕೂಡ ಆದೇ ಇಲ್ಲ ಅದು ದೊಡ್ಡ ಒಂದು ಶಕ್ತಿ ದೊಡ್ಡ ಒಂದು ಶಕ್ತಿ ಹಿಡಿದು ಗುರುವಲ್ಲ ಗುರುವಲ್ಲ ದೊಡ್ಡ ಶಕ್ತಿ ಹಿಡಿದು ಟೆಸ್ಟ್ ಮಾಡಿಕೊಂಡು ಇದು ಆಗೆ ಹೋಗುತ್ತೆ ಕಷ್ಟ ಇರೋದು ಎಲ್ಲ ಮಾತು ಉண்மை ಹೋದರೆ ನಿಂಗೆಲ್ಲ ನಾ ಸ್ವಾಮಿ ಆಗೆ ಇದೆ ಅಲ್ಲಿ ಇದೇ ಕಾಲ ಹೋಗ್ನಾರ ಅದು ನಿಂಗೆ அடுத்த நிலை ಹೋಗ್ತದಿಲ್ಲ ಹೇಳ್ತಾರೋ ಇದರ ಗುರು ಶರಣಾಗಿದೆ ಮನೋನಾಶನ ಪರಮಹಂಸ 2 விஷயம் ಅಂತ ನಡೆದ್ರ ಒಂದು ನಿಂಗಾಗಿ ಆನ್ಮೀக பயிற்சியாக தெய்வ நிலை அடைஞ்சு உயர்ந்த நிலை அடைஞ்சு மனசவே இல்லாத ಮಾಡುದು ಇನ್ನೊಂದು ಸ್ವಾಮಿ ಉಣರ್ವೋடு ಇರ್ಬನೆ ಗುರುವ ಆಗಾದ ಏರ್ಪಡುದು ಎಂತ ಗ್ಲಾಸ್ ನೀರು ತಿನ್ಬಾಮ ಆಗ್ತದಲ್ಲ ನಾನು ಕುಡುಪದೇ ಇಲ್ಲ ನೀರು ತಿನ್ಬಲ್ಲ ನೀರು ಬೀತಿಟ್ಟು ಮಾಮ ಸ್ವಾಮಿ ನಿಗಿತ ನೀರು ಕೆತ್ತಿ ಕುಡಿಪಿತ್ತವ ಊಟಿಗೆ ಹೋಗಬೇಡಮ್ಮ ನಾ ಏನಿದೆ ಇದು ಒಂದು ದೊಡ್ಡ ವಿಷಯ ನಿಂಗೆ ಸಿಕ್ಕೋರ ನಿಂಗೆ ಗೌರ್ಮೆಂಟ್ ಒಂದು ಡ್ಯೂಟಿ ಆಯ್ತಲ್ಲ ಅದು ಗೌರ್ಮೆಂಟ್ ಮೊದಲಾಡಿ ನಿಂಗೆ ಸೂಪರ್ವೈಸರ್ಗೆ ಅಂತಾನೆ ಹೇಳಪ್ಪದು ಒಂದು ಡಾಕ್ಟರ್ ತೇಡಿ ಹೋದಾರಿ ಒಂದು ಚೆಕಪ್ ಮಾಡಿರಿ ಅಂತಾನೆ ಹೇಳಪ್ಪದು ಅಲ್ಲಿಗೆ ಹೋಯ್ತು ಇಲ್ಲ ಇಲ್ಲ ನಿನ್ನೆ ಬಡಿ ನಾವು ಅಷ್ಟಿಗೆ ಬರೀ ಹುಡುಗ ಹೊಟ್ಟೆಗೋಸ ಅದೆಲ್ಲ ಆಡದೆ ನೀ ಯಾಕೆ ಬೇಡ ನಿನ್ನೆ ಬಡಿ ನಾ ಆಡ್ದೆ ಅಂತಂದು ಹೇಳೋದಿಲ್ಲ ಅಲ್ಲಿ ನಿನ್ನ ಬುದ್ಧಿ ಸಪೇನು ಸರಣಾಗಿದೆಯಾ ಅರ್ಥನೆ ಒಂದು ಒಂದು ಗೌರ್ಮೆಂಟ್ ಡ್ಯೂಟಿ ಒಂದು ಸೂಪರ್ ಒಂದು ಮ್ಯಾನೇಜರ್ ನೋಡಿ ನೀ ಎಲ್ಲ ಬುದ್ಧಿ ಯಾಕೆ ಬೇಡ ಅಂತಂದು ಹೇಳಿದ್ರು ಅದು ನಿನ್ನೆ ಮೇಲೆ ತತ್ತಾಗಿರ್ತಾವ ಅದೆಲ್ಲ ಅಂದು ಇಟ್ರ ಮನಸ್ಸು ಬುದ್ಧಿ ಸಪೇನ ಸರಣಾಗಿ ಇಟ್ರ ಅಲ್ಲೊಂದು ಗುರು ಒಂದು ಸ್ವಾಮಿ ಬಪ್ಪನೆ ಅದು ಸರಣ ಅಡುತ್ತದಿಲ್ಲ ಅದು ಸರಣ ಅಡುದುಂಟ ಯಾಕಂದ್ರೆ ಅದೆಲ್ಲ ಮಾಯೆ ಅಲ್ಲಿ ಸಪೇನ ಬುದ್ಧಿ ಇಂಟರ್ನೆಟ್ ಸರೆಂಡರ್ ಇಟ್ಟ ಇಲ್ಲಿ ಆದೇ ಇಲ್ಲ ಪ್ರಭು ಆರೆಂಜ್ ಡ್ರೆಸ್ ಐನ್ ಮಾಡು ಐನ್ ಮಾಡಿ ಬಿತ್ತನ ಇಲ್ಲ ಇಲ್ಲ ನನಗೆ ರೆಡ್ ಡ್ರೆಸ್ ಬೇಕು ರೆಡ್ ಡ್ರೆಸ್ ಐನ್ ಮಾಡಿ ಇಲ್ಲ ನಾನು ಬ್ಲೂ ಡ್ರೆಸ್ ಮಾಡು ಈ ಫೋನ್ ಇಸೋ ಮನೆಗೆ ಇತ್ತ ಕಾರ್ಪೆಟ್ ಇಸೋ ನನಗೆ ಅದನ್ನ ತಿನ್ಬಾ ಇಲ್ಲ ಪರವಾಗಿಲ್ಲ ಏನು ಕನ್ನಡತರ ನೋಡು ಹಾಕಿಲ್ಲ ಏನ ಸರ್ವಣ ಏನದ ಹೇಳಿದ್ರು ಮುಂದೇನೆ இந்த ஆஷாதி ஏகாதசி ஆஷாதி ஏகாதசி பண்டரிபுர கொண்டாடிದ್ದಾರೆ ಏನರ್ಥವಿಲ್ಲ அடுத்த 4 ತಿಂಗಳು ಚತುರ್ಮಾಸ ಅಷದಿ ಒರುಗುದು ನಂಗ ಮಾಯಿ ಒರುಗುದು ನಂಗ ಆತ್ಮನಿಲೆ ವಿಳಿಪುಣರ್ವಾಗುದು ಇದು ಈ ಕಾಲಘಟ್ಟ ಉಂಟಾಗುತ್ತೆ ಗುರುವಾಯೂರನಿಗೆ ಸೋಕ ವಿಠಲ್ ಭಜನ ಅಭಲ್ ಭಜನೆ ನಡೆದೆ ಏನಿದೆ ಇಂದು ಒಂದು ಆ ಪೈರ್ಚಿ ಸೋಮಿ 5 ಮಣಿಗೆ ಭಜನೆ ಬೀಪ ಅಂದ್ರೆ ಸೋಮಿ ಬಂದು ಕುಳಿದ್ರೆ ನಿಂಗೆ 5:45 ಬಂದೇ ರೀ ಸ್ವಾಮಿ ಏನಿಲ್ಲ ನಿಂಗೆ ಕೇಳ್ತದ ಆಗೋದು ಏನು ಸ್ವಾಮಿ ಏನು ತಂದಾರ ನೋಡಪ್ಲೆ ಏನು ತಂದಾರ ನೋಡಕ್ಕ ಸ್ವಾಮಿ ಎಲ್ಲ ಅಂದೆ ಇನ್ನೊಂದು ಏನ ತಂದ ಇದೆಲ್ಲ ಸಿಕ್ಕಿರಾಂಬುದು ನಾ ಎಂದಿಲ್ಲ ನಾ ಸ್ವಾಮಿ ಹಾಕುದು ಅದಕ್ಕೆ ನಾವು ಹೋಗಲ್ಲ ಆದಿ ಹೇಳ್ಬಿಡೋದು ಸಿಕ್ಕುದಲ್ಲಿ ಸಿಕ್ಕಿರ ಅದೆಲ್ಲ ದೊಡ್ಡ ವಿಷಯ ಎಲ್ಲ ನಡೆದ ಇದು ದೊಡ್ಡ ವಿಷಯ ನೋಡುವಂತೆ ಎಲ್ಲ ಕೋಡವೇ ಇದ್ದಿ ಇನ್ನು ದೊಡ್ಡ ವಿಷಯ ನೋಡುವುದು ನಡೆದೆ ಸರಿ ಇದು ಕೂಡ ದೊಡ್ಡ ಅರಣ್ಮನೆ ಮಾಕೊಂಡು ಮನೆಗೆ ಹೋಗ್ಲೆ ಒಂದು ಸಂತೋಷ ಇದ್ದಾವ ಅಲ್ಲಿಯೂ ಇದೇ ಅಂತ ಒಬ್ಬೊಬ್ಬರು ಮನಸ್ಸಂತೆಲ್ಲ ಬಂದು ಬಿಟ್ರ ಅದೆಲ್ಲ ಮನಸ್ಸು ತೆಗೆಯುವಾಗುವುದು ಅಂದರೆ ಮೊದಲು ಒಂದು ಗುರುಗೂ ಭಗವಾನ್ಗೂ ಆಂದಿ ಎಲ್ಲ ಅದ್ಭುತ ನಡೆದ ಆಂದಿ ಹೋದ್ರೆ ಮನಸ್ಸು ರೆಡಿ ಆಗ್ತದೆ ನಿಂಗೆ ಸಿಂಹಾಸನ ಕುಳಿದ್ರೆ ನಾ ಸಿಂಹಾಸನ ಕುಳಿತಂತನಾ எனக்கு ஆதேவி இது இது இதுதான் டிவைன் அத்தாரிட்டி ஆதேவி நீங்க சார் உடத விஷயத்தை நான் ஆழ்ந்து கேட்டேன் ದಯವಿಟ್ಟು ಸರ್ 1 ಕೋಟಿ ರೂಪಾಯಿ ತಾಂದು ಕೆಪ್ಪದು ಮಾಡ್ತಾರವಾ ಅಟ್ಲ ಕೆಪ್ಪದು ಕೊಡ್ತಾರ ಹಾಗೆ ದಯವಿಟ್ಟು ಸರ್ ಅಡದೆ ಬಂದ್ರೆ ನಾನು ಈ ಜ್ಞಾನ ತಗೋಬಹುದು ಇದುತ್ತ ಉಂಬೆನ ಗುರು ಶರಣಾಗಲಿ ಗುರು ಪೂರ್ಣಿಮಾವು ನೆನಪು ಇದುತ್ತ ವಿಷಯ ದೇವರಿಗೆ ಎದುರಬೇಕಂತ ತ್ಯಾಗ ಮಾಡೋದು ಸ್ವಾಮಿ ನಿಂತ್ಕೊಂಡಿದ್ದ ಪುಸ್ತಕ ಎಲ್ಲ ಕೇವಲ ಮಾತಾಡಿದ್ದಾರೆ ನವಮಾನ ಮಾಡಿದ್ದಾರೆ ಅಡ್ಡಿ ಇದ್ದೆ ಕೊಚ್ಚಿದ್ದಾರೆ ತಪ್ಪ ನೆಂಚಿದ್ದಾರೆ ಇಲ್ಲಿ ಆಡೆ ಸಿಟ್ಟೆ ನೆನೆಸಿದ್ದಾರೆ ಹಣಗಾಗಿ ನಿಂತಿದ್ದಾರೆ ನಿಂಗೆ ಕೂಡ ಅಡಿಮೆ ಆಗಿದೆ ಸ್ವಾಮಿಗೆ ಅಡಿಮೆ ಆಗ್ಬೋದು ಭಾಗ್ಯಮ್ಮ
நீங்கெல்லாம் அடிமையெல்லாம் நீங்களே தான் பெருமை எனக்கு தெரிஞ்சு. ಅದು ಇಲ್ಲದ್ರೆ ನಿಂಗೆ ಏನೋ ಒಂದು ವಿಷಯ ಅಡಿಮೆಯತ್ತೆ ಇರೋದಾರೆ ಒಳಗೆ ಎಲ್ಲಿಗೋಗಿ ಯಾರಾದ್ರೂ ಇರುತ್ತಾನೆ. ಒಂದು ಕಂಪನಿ ಕೆಲಸಕ್ಕಿದ್ರೆ ಅದು ಒಂದು ಅಡಿಬಿಡ್ತಾನೆ. ಒಂದು ಕಂಪನಿ ಮೊದಲಾಳಿಯಾಗಿಯೋ ಒಂದು ಕಸ್ಟಮರ್ಗೆ ಅಡಿಬಿಟ್ಟ ಏನು ಬೇಕು ದಾರಿ ಎಪ್ಪೇರ್ಪಟ್ಟ ಕೋಡೀಶ್ವರಲ್ಲ ಎಲ್ಲ ಪೊರುಳೀಸರೆಲ್ಲ ವರಮಾನ ಬಂದರವ ಎಲ್ಲರೂ ಅಡಿಬಿಟ್ಟ. ಎಲ್ಲರೂ ದೇವ್ರಿಗೆ ಅಡಿಮೆ. ಅದು ದೇವರೇ ಒಂದು ಗುರುವನಿದ್ರೆ ದೇವ್ರಿಗೆ ಅಡಿಮೆ ಎಂಬುದು ಬಾಕಿ ಇದ್ದ. ಅದನ್ನೂ ನಾ ಹೇಳುವುದಿಲ್ಲ. ನಾನು ನಿಂಗೆ ಕಡಿಮೆ ಅಂತ ಇದ್ದೆ, ನಿಂಗೆ ಭಕ್ತಿ ಕಡಿಮೆ, ಒಬ್ಬೊಬ್ಬರು ಕಡನ್ಗಾರ, ನಾ ಕಡನ್ ಪಟ್ಟಿದೆ ಎಲ್ಲ ಈ ಪೈರ್ಸಿಲ್ಲ ಮಾಡಿದ್ವಿ. ಇದಂತ ಮೀರಾಬಾಯಿ ಸರ್ ಮೀರಾಬಾಯಿ ಚರಿತ್ರೆ ಕ್ಲೈಮ್ಯಾಕ್ಸ್ ಏನಂದ್ರೆ ಆ ದ್ವಾರಕ ಓಪನ್ ಮುಂದಾಡು ತನ್ನ ಗಂಡ ತನ್ನ ಹೇಳಿದ ಎಲ್ಲ ವಿಷಯ ಬಗ್ಗೆ ಎತ್ತದ ಎಲ್ಲ ವಿಚಾರಿಸಿದ ಏನಾಗಿ ಹೊಂಟಿರೋದಿಲ್ಲ. ಒಬ್ಬ ಬಂದುಬಿಟ್ಟ, ಒಬ್ಬರಿಗೂ ಬೇರ್ಚಿ ಮಾಡಿಬಿಟ್ಟ. ಆ ಪೈರ್ಸಿ ಅದೆಲ್ಲ ಮೀರಾಬಾಯಿನ ಟೆಸ್ಟ್ ಸಾಧಾರಣ ಕೃಷ್ಣ ಭಕ್ತಿ ಮಾಡ್ರಿ ಅಮ್ಮ, ಹುಡಿ ಬೆಳೀತೀರಿ ಅಮ್ಮ, ಹೋಯ್ತು ಅಮ್ಮ, ಕೃಷ್ಣ ಕೊಂಡು ಮದುವೆ ಮಾಡ್ರಿ ಹೋಯ್ತು ಅದಕ್ಕೆ ಇದಕ್ಕೆ ರಾಧಾ ಕೂಡ ಮೀರಾ ಕೂಡ ಟೆಸ್ಟ್ ಇಲ್ಲ. ಮೀರಾ ಅದೆಲ್ಲವ ಕಡಂದು ಪಪ್ಪನೆ ತಾ ಮೀರಣ್ಣ ಭಕ್ತಿ ಭಾವ ಎಲ್ಲ ಪರಿಣಿತು ಇದೆಲ್ಲವ ಕಡದು ಬಂದರೆ ಇದು ಅರ್ಥವನ್ನು ತುಂಬಿದ ಗಮನ ಇದ್ದಾಯ್ತು. ಆ ಕಳಿಸಿ ಆತನ ಗಂಡ ಬಂದ ದ್ವಾರಕ ಬಂದ. ದ್ವಾರಕ ಹೋಗ್ತಾರೆ. ಮೀರಾ ನೋಡಿದ್ರೆ ಆಸ ಕೂಟ, ಮೀರಣ್ಣ ಭಜನೆ ಕೆಪ್ಪದು ಆಸ ಪ್ರಿಯ ಎಲ್ಲ ಕುಳಿದಿದ್ದಾರೆ. ತನ್ನ ಗಂಡ ಬಂದಾರೆ ನೋಡಿ, ದೊಡ್ಡ ದೊಡ್ಡ ಮಹಾಜ್ಞಾನಿಗಳೇ ಕುಳಿದಿದ್ದಾರೆ. ತನ್ನ ಗಂಡ ಬಂದಾರ. ಮಾರು ಬೇಡನ ಬಂದಾರ ರಾಜ. ಮಾರು ಬೇಡನ ಬಂದುವುದರ ಗಂಡ ತಾಂದು ಅರಿದು ಮೇಡೆಯಿಂದ ಪಾಡಿನಿದ್ದ ನೇರ ಹೋಗಿ ತನ್ನ ಕಾಲುಗಳು ಎಲ್ಲ ಆಶ್ಚರ್ಯ ಏನಾಯಿತು. ದೊಡ್ಡ ದೊಡ್ಡ ಜ್ಞಾನಿಗಳು ಮಹಾನೆಲ್ಲ ಮೀರಾನ ಅತಿಶಯವ ಮೀರ ಪಾಡ್ಲಿಯೇ ಕೃಷ್ಣನ ವಿಗ್ರಹ ದ್ವಾರಕಾನು ಸರಿ ಬೃಂದಾವನ ಸರಿ ನೆಗದರ ಇದೋ ಒಂದು ಅತಿಶಯ ಮಾಡ್ರ ಹಿಂದಾಡ ಅತ್ತ ಒಂದು ತೇಜಸ್ ಒಳಿಯಿಂದ ಬಂದರ ಬೇರ್ಪಟ್ಟ ಮೀರ ದಾರು ಕಾಲುಗಟ್ಟು ಉದ್ದಾರೆ ಅಂತ ಅವಕ್ಕೆ ನೋಡಿಯಾರ. ಕಡೆಸಿ ನೋಡ ತನ್ನ ಗಂಡ ಮಾರು ಬೇಡನಿಗೆ ಅದೇ ಬಂದು ತನ್ನ ಉಣ್ಣಿಮೆ ಸೋದರ ಮಾಡಲು ಬಂದುವುದ ಗಂಡ ಅಂತ ಅರಿದು ಹಾಗೂ ಮೀರಾನ ಪಣಿಗೂ ತನ್ನ ಗಂಡನ ಕಾಲುಗಟ್ಟು ನಾವು ಉಣ್ಮ್ಯ ಏನು ಮಾಡಿದ ಏನೋ ಕಲಿಸಿಟ್ಟು ನಾ ಈ ಕಾಲ ಏನು ಮಾಡಿದ್ದೆ ಏನೋ ಒಂದು ಅರಿಯ ಮೇಲೆ ಮಾಡ್ತಿದ್ದೆ. ನೀವಾಗ ನಿನ್ನ ಆತ್ಮ ಇದ್ದು ಎಲ್ಲಾದ್ರೂ ಒಂದು ಜನ ಇರೋದ್ರಲ್ಲಿ ದೇವ್ರಿಗೆ ಕೊಡ್ತಕ್ಕಂಥದ್ದು. ದೇವ್ರ ನನಗೆ ನಿರಂತರವಾನ ನண்பன், ದೇವ್ರ ನನಗೆ ನಿರಂತರವಾನ ಅಪ್ಪ, ನಿರಂತರವಾನ ಅವ್ವ, ನಿರಂತರವಾನ ಸೊಂದ, ನಿರಂತರವಾನ ಬಂದ, ನಿರಂತರ ಮಾಡುವ ಬಂದ. ಅಪ್ಪೇರ್ಪಟ್ಟ ಬಂದವತ್ತು ಹೇಳ್ತೀನಿ ಹೋಯ್ದೆ ತನವೇ ಪುರಿದ್ರೆ ಜ್ಞಾನ ತನ್ನ ರೋಣ ಕರೆಕ್ಟಾಗಿ ಮಾಡಿಬಿಟ್ಟು ನೆಚ್ಚಿನ ಅದು ಕರೆಕ್ಟ ರಾಜ ಪುಣ್ಯ ಮೀರಾನ ಭಕ್ತಿಯ ಭರವಸೆ ಎತ್ತಿ ತೋರಿಸಿದ್ರೆ ಆ ಕೈ ಮುಗಿದು ಮೀರಾನ ಕಾಲ ಮುಟ್ಟಿ ಆಶೀರ್ವಾದ ಇಷ್ಟ. ಅದು ಮೊದಲು ಮೀರಾ ತನ್ನ ಕಾಲ ಇಟ್ಬಿಟ್ಟು என்ன மச்சால் விட்டு என்ன நுடுத்துட்டு என்ன கேவலம் பண்ணிட்டு எத்தனை மீரா ಇದನ್ನು ಮನಸ್ಸಲ್ಲಿ ಬಿಟ್ಟು ಎಂಟಿ ಇಲ್ಲಿ ಸರಸ್ವತಿ ಮೇಲೆ ಇದೆಯಾ ಯಶೋಧ ಮೇಲೆ ಪಡಿಬೋದು ಅಂತ ಅಲ್ಲಿ ಇಟ್ಟು ಮಾಡಿದ ಪರಿಚಯ ಅಲ್ಲಿ ಮನೆ ಜೋಲಿ ನಟ್ರ ತ್ಯಾಗ ಮಾಡಿದ್ರು ನೋಡಿಯಾ. ಯಾಕಂದ್ರೆ ಅಲ್ಲಿ ಹೋಗೋದ್ರೆ ಇದೇನ ಅಡ್ಡೆ ಹಿಡ್ದಂಗ ಅದಿ ಕೊಡಬೇಕು ಮಾತಾಡ್ಯಾ ಆ ಮಾತು ಕುಮಾರ್ ಮೂವಿ ಬಂದ್ರ ಸೊಸೆ ಮದುವೆ ಬಂದ್ರ ಮನಸ್ಸು ತಾಂಗ ಓಡು ನಂಗೆ ಇಟ್ರ ಆ ಐಡಿಯಾ ವೈರಾಗ್ಯ ಹೋಯ್ಟ್ರ ಕಾಣಲಿ ನೋಡುವಾಗ ನೋಡಲಿ ಕೇವಲ ಮಾಡೋದು ಮಾಡಲಿ ನಾ ಇಲ್ಲಿ ತೆಗಿತೇನೆ ಏನಾಗ್ತದೆ ಕೊಡ್ತಿದ್ದೇನೆ ಸ್ವಾಮಿ ಕೊಡ್ತಿದ್ದೇನೆ ಆ ಅತ್ತೆಮ್ಮನ ಅದಂತ ಭಕ್ತಿ ಸ್ವಾಮಿ ಅದೇನು ಮಾಡಿ ಸರಸ್ವತಿ ಮನೆ ಯಶೋಧಮ್ಮ ಕಲಿಸಿದ್ದೀನಿ. ಯಶೋಧಮ್ಮನ ಮಾತಿದ್ದ ಯಶೋಧಮ್ಮಗೆ ನಾವು ಹುಡುಗ ಉರಿ ಮಾಡಿದೆ ಅದಾಳೆ ನಾ ಸೋಮಿ ಅಲ್ಲಿಂದ ಮತ್ತೆ ಯಶೋಧಮ್ಮನು ಕೆತ್ತಲೆ ಸಂತೋಷ ಏನೋ ಕೆತ್ತಲೆ ಕೆಲಸ ಕೆತ್ತು ನೋಡಿ ಏನಂತಾರ ಕೆತ್ತು ನೋಡಾದ್ರೆ ಏನೇನು ಬಿಡೋದು ಅದು ಬಿಡೋದು ಅದು ನಾನು ಕೆತ್ತು ನೋಡ ಉಣ್ಮೆಯ ಸ್ವಾಮಿ ಅದು ತರ ಉಣ್ಮೆ ಈ ಬೇರೆ ಏನು ನಿಂಗೆ ಸೋಮಿ ತಪ್ಪದು ಏನಾಗ್ತದೆ ನಿಂಗೆ ಸರಿಯಾಗಿವೆ ಏನಂತಂದ್ರೆ ಸ್ವಾಮಿ ಮನೆಲ್ಲ ಅಟ್ಟಾಗ ಹಿಂಗೆ ಏನಂತಂದ್ರೆ ಏನು ಎದುರೇನ ಸೊ ಭಗವಂತನ ಜೊತೆ ಸ್ವಾಮಿ ನಿಂಗೆ ತಂಗ ಸೇತಿ ಬಿತ್ತಿಂಬ ವೈರ ಸೇತಿ ಬಿತ್ತಿಂಬ ಮನೆಲ್ಲ ನಿಂಗೆ ಎದುರು ಮಂದಿರ ಅಸ ಅಡಿ ಸ್ವಾಮಿ ಸಿಂಪಲ್ ಆಗಿ ತಂಗವೇ ನಾತಪ್ಪ ಎಲ್ಲವೇ ನಾತಪ್ಪ ಎದುರು ಮೇಲೆ ನಾಶ ಕೊಡೋದು ಹೇಗೋ ಒಂದು ಜ್ಞಾನಿ ಕೂಡ ಆಗ್ತಲ್ಲ ಇಲ್ಲ ನಾವು ಸನ್ಯಾಸಿ ದಾಡಿ ಬಿತ್ತು ನೋಡಿದ್ಯಾ ಕದರ ಬಟ್ಟೆ ಹುಟ್ಟದು ನೋಡಿದ್ಯಾ ತರಣ್ಣು ನೋಡಿ ಎಲ್ಲವೇ ನಾತ ಅದು ತಂಗವೇ ನಾತ ನಾ ಏನಾಗ ಇನ್ನೊಂದು ತಂಗ ಮೇಲೆ ಆಸೆ ಪಡೋದು ಮನೆ ಇಲ್ಲಿ ಸೇತಿ ಬಿಪ್ಪು ತಂಗ ಎಲ್ಲ ಆಸೆ ಪಡೋದು ನಾನು
ತಂಗವೇನಾತ, ವೈರವೇನಾತ, ಇಲ್ಲಿ ಮನೆಗೆ ಬದುಕಿ ಬಿಪ್ಪದು ಯಾರಿಗೆ ಅವಶ್ಯ ಏನು? ಹಣವೇನಾತ, ಮರ್ಚಿ ಹಣವೇನೋ ಬದುಕಿ ಬಿಪ್ಪದು ಏನು ಬೇಕಾದ ಸರ್? ಹಣವು ಮರ್ಚಿ ಏನಾಗ ದೀಪ ಅವಶ್ಯ ಏನು? ಹಣವೂ ನಾತ, ಎಲ್ಲ ಹಣಗಾರವೂ ನಾತ, ಎಲ್ಲ ಹೇಳಗಾರವೂ ನಾತ. ಇದ್ದವ ಒಂದು ಉಯರ್ದ ಜ್ಞಾನವ ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾ ಹೋಗ್ತಾರೆ. ಕಾರ್ಯ ಎಲ್ಲ ಬರ್ತಾರೋ ಈ ಕಡೆ. ಯಾಕಂದ್ರೆ ಇದು ಅದು ಅದು ನಾಲ್ಲ, ಅದು ಬೇರೆ ಅಂತ ಅದು ಮೇಲೆ ಆಸೆ ಪಡ್ತಾರೆ. ಎಲ್ಲ ಮೇಲೆ ಆತ ಮನೆ ಎದು ಮೇಲೆ ಆಸೆ ಪಡೋದು, ಎದುರನ್ನ ಅಡ್ತಿದ್ರೆ ನಾವು ಮುಯರ್ಚಿ ಮಾಡೋದು ಎಲ್ಲ ಮೇಲೆ ಆತದ. ಆ ಉಣರು ಎಲ್ಲ ಆತ ಉಣರು ಹೋಗ್ಬೋದು, ಆ ಸರ್ವಾತ್ಮಕ ಭಾವ ಹೋಗ್ಬೋದು, ಪೂರ್ಣ ಬ್ರಹ್ಮಜ್ಞಾನ ಹೋಗ್ಬೋದು. ಅದಂತ ಗುರು ಕೊಡ್ತದೆ. ಮನೋನಾಶನ ಪರಮಹಂಸ. ಮನಸ್ಸು ನಾಶ ಆಯ್ತದೆ, ಎಣ್ಣವೇ ಅಡಕ್ಬಿಡು. ಇಲ್ಲಾಂಟಿ ಒಂದೇ ಎಣ್ಣ ಹೋಗಿ ಸರ್ವಶಕ್ತಿಮಾನ್ ಅಸ್ತಿ. ಹಿಂಗೆಲ್ಲೇ ನಿಂಚೇರ್ತದೆ ಸ್ವಾಮಿ ಶಕ್ತಿ ಸರ್ವಶಕ್ತಿಮಾನ್ ಅಸ್ತಿದಲ್ಲೇನ ಸ್ವಾಮಿಗೆಲ್ಲ ಶಕ್ತಿ ಹೇಳಿದೆ ಏನ ಬೇಕು ಮಾತಿಟ್ಟಾರೆ. ಇನ್ನು ನಿಂಗೆ ಬಗ್ಗೆ ಕೇವಲ ಮಾಡುತ್ತರ ನಾ ಈಗ ನಿಂಗೆ ಬಗ್ಗೆ ಕಡಿಮೆ ಮಾಡ್ತೀವಿ. ಆಗ ನಿಂಗೇನು ಮಾಡೋದು? ಆ ಕೇವಲವು ಮನಸ್ಸು ಅಂಚೆ ಬಿಡುದು, ಆ ಟೆಸ್ಟ್ ಎಲ್ಲ ಕಡಂದು ಬಪ್ಪುದು. ಸ್ವಾಮಿ ನಿಂಗೆ ಕೋಡಿದ್ದ ಎಲ್ಲ ಹುಡುಗಂತಾರೆ ಇದ್ರೆ ನಾ ಈಗ ಎನ್ನ ಕೋಡಿದ್ದು ನಿಂಗೆ ಕೊಡವನೆ, ನಾ ಈಗ ನುಡುವಕರ ನಿಂಗೆ ಕೊಡವಿ ಬರಂಗ ನಾ ಮಾಡಿದ್ದೆ. ನಂಬಿಕೆ ಕಡ್ದು ಖಂಡಿತ ಇರ್ತವಲ್ಲ ಕೇವಲ ಮಾಡುವುದಿಲ್ಲ. ಅಲ್ಲಿ ಎನ್ನ ಕೋಡಿಬ್ಬನೆ ನಿಂಗೆ ಒಂದು ಟೆಸ್ಟು ಅನುಭವಿಸ್ತಾ ಇದ್ರೆ ನಿಂಗೆ ಎತ್ತೆ ಬೆಂದಿಗೆ ಒಪ್ಪಿಟ್ಟು ಬಿಡ್ತಾರೆ. ಕೋಡೆ ನೇರಂಗತ್ತೆ ಹಿಂಗೆ ಜಾಸ್ತಿ ಟೆಸ್ಟ್ ಜಾಸ್ತಿ ಅಲ್ಲ. ನಾಯಿಗೂ ಟೆಸ್ಟ್ ಹೋಗೋದು ಮನಸ್ಸು, ಹಿಡ್ಡುಗೂ ಬಟ್ಟೆಗೂ ಒಬ್ಬ ಹಿಡಿಗೂ ಏದಕ್ಕೂ ಬರ ಅಲ್ಲೇ ಮನಸ್ಸು. ಆ ಮನಸ್ಸ ಪಕ್ಕ ಮಾಡೋದು ಎಲ್ಲ ಟೆಸ್ಟ್. ಸೋಕ ಶರಣ ಅವನ್ನ ತುಷ್ಟಿನ ಎಲ್ಲ ನೆರೆಯ ಅಣಗಾರ ಇದಂಗೆ ಸ್ವಾಮಿ ಎಲ್ಲ ನಿಂಗೆ ತಂದಿರ್ತದಾಗ ಎಲ್ಲ ನಿಂಗತ್ತದಾಗ ಎಲ್ಲ ನಿಂಗತ್ತ. ಈ ಮನೆಯೂ ನಿಂಗತ್ತ, ಮನೆ ನಿಂಗತ್ತ ಅಂದ್ರೆ ಸರಿ. ಈ ಮನೆ ನಿಂಗೆ ಹೋಗ್ಬಿಡಿ 4 ದಿನ ಆಯ್ತದಲ್ಲ ಹೋಗ್ಬಿಟ್ಟಾರ ಎಲ್ಲ ನಿಂಗೆ ತಂದು ಬೇಗ ಇದಾರ ಸರಿ. ಆಗೆಲ್ಲ ನೆನ್ನುತ್ತಾನೆ ಸರಿ. ಒಂದು ನಿಂಗೆ ಅಡುವ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತಾರೀವಿ ಅದೈತೆ ಸ್ವಾಮಿ. ಬೇಗ ಸೋಕ ಆಗತ್ತೆ ಎಲ್ಲ ನಿಂಗತ್ತ. ಮತ್ತೆ ಶರಣಾಭರಣ ತುಷ್ಟಿ ಗುರುಗೂ ಸರೆಂಡರ್ ಆಯ್ತು ಎಂದು ಬೇಗ ಹೇಗಿರ್ಬೋ ಆಗ್ತಾ ಸರೆಂಡರ್ ಆಗಿ ತುಂಬಾ ಸಂತೋಷ. ವೆರಿ ಹ್ಯಾಪಿ. ಪ್ರೇಮ ರತನ್ ದಂಡು ಪಾವು ಖರ್ಚನಾ ಕೂಟೆ ಚೋರು ನಾ ಲೂಟೆ ದಿನ ದಿನ ಬಡತೆ ಹೋ ಜಾಯೆ ಮೀರಾ ಕೆ ಪ್ರಭು ಗಿರಿಧರ್ ನಾಧರ್. ತಂಗನಾಗೆ ಕಟ್ಟಿದೆ ಅದೇ ಹೋಗಾಕು ಗಡ ಗಡ ಇಟ್ರ ದಾರ ಎಲ್ಲ ಕತ್ತಂದ ಗುರಿಗೆ ತಿನ್ನಬೇಕು. ಕವರಿಂಗ್ ಕಟ್ಟ ಜಾಲಿ ಹೋಗ್ತಾನೆ. ಕವರಿಂಗ್ ಜಾ ಎಲ್ಲಿ ಬೇಕು ಹೋಗ್ತದೆ. ಏನು ಮಾಡೋದಾರ ನಿಮ್ಮದೇ ಆಗ್ತಾನೆ. ನಿಮ್ಮದೇ ಬದೇ ದೊಡ್ಡ ವಿಷಯ. ನಿಮ್ಮದೇ ಬದೇ ತಾನು ಅದಂತ ಏನು ಈ ಭಕ್ತಿಯ ಈ ಗವವ ತರ ಕದಲೋಪು ಬಿಡ್ತಾರವ ಇದು ಸೆಲವಾರವ ಒಂದೊಂದು ಜನ ದಾಸಿ ತಾಗಿಟ್ಟಾಗ ಏನೋ ಬಿತ್ತು ಮಾಡ. ಇಟ್ಸ್ ದ ಗ್ರೇಟೆಸ್ಟ್ ಜ್ಞಾನ. ಆ ರತನ್ ಅನುಭವ, ಪ್ರೇಮ ರತನ್ ಅನುಭವ, ಆ ಪ್ರೇಮಮಯವ ಮಹಾಭಾವನ. ತುಂಬ ಸಂತೋಷ. ಅಶಾದಿ ಏಕಾದಶಿ. ವೆರಿ ವೆರಿ ಹ್ಯಾಪಿ. ಏನಾದ್ರು ಕೇಳಿ ಹೇಳಿದ್ಯಾ ರಾಮು ಅವರು?